ಇವತ್ತು ನಾವು ಮಾತಾಡೋಣ ರೈಸ್ ಬಗ್ಗೆ. ಕರ್ನಾಟಕದಲ್ಲಂತೂ ಬೇಕಾದಷ್ಟು ವೆರೈಟಿಗಳು ರೈಸ್ ಇಲ್ಲೇ ಬೆಳಿತೇವೆ ನಾವು. ಸೊ ಆರಾಮಾಗಿ ಎಕ್ಸ್ಪೋರ್ಟ್ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಒಂದೇನಂತಂದರೆ, ನೀವು ಕಡಿಮೆ ದುಡ್ಡು ಇಟ್ಕೊಂಡು 2 ಲಕ್ಷ 3 ಲಕ್ಷದಲ್ಲಿ ನಾನು ಏನಾದರೂ ಮಾಡ್ಬೋದಾ, ಹೇಗೆ ಏನು ಎತ್ತ ಅನ್ನೋದಾದರೆ ಮಾಡೋಕ್ಕಾಗಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಕಡಿಮೆ ಒಂದು 50 ರೂಪಾಯಿ ಪರ್ ಕೆ ಜಿ ಅಂದರೂ ಕೂಡ ನಿಮ್ಗೆ 14-15 ಲಕ್ಷ ಬೇಕಾಗುತ್ತೆ. ಅದರಲ್ಲಿ ನೀವು ಏನಾದರೂ ಸೋರ್ಸಿಂಗ್ ಮಾಡ್ತೀರಾ, ಟ್ರೇಡಿಂಗ್ ಮಾಡ್ತೀರಾ, ಅಥವಾ ಸರ್ ಇದರಲ್ಲಿ ಅಡ್ವಾನ್ಸ್ ಪೇಮೆಂಟ್ ಬರುತ್ತಾ ಇಲ್ವಾ? ಅಡ್ವಾನ್ಸ್ ಪೇಮೆಂಟ್ ಬರುತ್ತೆ, ಬಟ್ ಅಡ್ವಾನ್ಸ್ ಪೇಮೆಂಟ್ ನಿಮ್ಗೆ ಫುಲ್ 100% ನಿಮ್ಮ ನಂಬ್ಕೊಂಡು ಯಾರು ದುಡ್ಡು ಕೊಡಲ್ಲ. 50% ಕೊಡ್ತಾರೆ. ಉಳಿದಿದ್ದನ್ನೆಲ್ಲ ನೀವು ಮೆಟೀರಿಯಲ್ ಎಲ್ಲ ರೆಡಿಯಾಗಿ ಕಂಟೈನರ್ ಲೋಡ್ ಆಗಿ BL ಕಾಪಿ ಬಂದ ಮೇಲೆ ನಿಮ್ಗೆ ಉಳಿದಿರೋ ಪೇಮೆಂಟ್ಗಳನ್ನ ರಿಲೀಸ್ ಮಾಡ್ತಾರೆ. ಅಥವಾ 99% ಇದೆಲ್ಲ ಕೂಡ LCಯಲ್ಲೇ ಆಗೋದು. ಯಾಕಂದ್ರೆ ತುಂಬ ಹೈ ವ್ಯಾಲ್ಯೂ ಇರುತ್ತೆ, ಯಾರು ಕೂಡ ನಿಮ್ಗೆ ಮುಂಚೆನೇ ಅಡ್ವಾನ್ಸ್ ಪೇಮೆಂಟ್ ಕೊಡಲ್ಲ. ಅದರಲ್ಲೂ ಕೂಡ ಕೆಲವೊಂದು ಮಾರ್ಕೆಟಲ್ಲಿ ಯಾವ ಥರ ಅಂತಂದರೆ, ನೀವು LCಗಳು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಒಂದು 30 ದಿನ ಕ್ರೆಡಿಟ್ ಹೋಗೇ ಬಿಡುತ್ತೆ. ಸೊ ಅವಾಗೇನಾಗುತ್ತೆ, ಈಗ 30 ದಿನ ಕ್ರೆಡಿಟ್ ಅಂತಂದರೆ ಎಲ್ಲ ದುಡ್ಡು ನನ್ನ ಮೇಲೆ ಅಂತೂ ಇದ್ದೇ ಇರುತ್ತೆ. ಯಾಕೆಂದರೆ ಯಾವುದೇ ಮಿಲ್ಗಳು ನನಗಂತೂ ಮೆಟೀರಿಯಲ್ ಫ್ರೀಯಾಗಿ ಕೊಡಲ್ಲ. ನನಗಂದರೆ ನೀವೇನೆ ನೀವು ಕೆಲಸ ಮಾಡಬೇಕಾದಾಗ ಯಾವುದೇ ಮಿಲ್ಗಳಿಗಾದರೂ ಕೂಡ ನೀವು ಮೆಟೀರಿಯಲ್ಗಳನ್ನ ತೊಗೊಳ್ತೀರಾ ಅಂತಂದರೆ ಅವ್ರಿಗೆ ಏನೋ ಒಂದು ಅಮೌಂಟ್ ನೀವು ಪೇ ಮಾಡಲೇಬೇಕಾಗುತ್ತೆ. ಅಡ್ವಾನ್ಸ್ ಇರ್ಬೋದು, ಬೇರೆ ಏನಾದರೂ ಇರ್ಬೋದು, ಅಥವಾ ಏನಾದರೂ ಸ್ವಲ್ಪ ಅವರು ಕ್ರೆಡಿಟ್ ಕೊಡ್ತಾ ಇದ್ದಾರೆ, ಅದನ್ನೇ ಕ್ರೆಡಿಟ್ನ ನೀವು ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ನೀವು ಮುಂದೆ ಕಳಿಸ್ಕೊಡ್ಬೋದು. ಬಟ್ ಪೇಮೆಂಟ್ ರಿಸ್ಕ್ಗಳು ಯಾವಾಗಲೂ ಇದ್ದೇ ಇರುತ್ತೆ. ಸೊ ಇದನ್ನೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ, ನೀವು ಈಗ ಬೇಸಿಕ್ ಮಾಡಲಲ್ಲಿ ಏನಂತಂದರೆ, ಸರ್ ನಾನು ಮಿಲ್ಗಳಿಂದ ತೊಗೊಳ್ತೇನೆ, ಅದನ್ನು ನಾನು ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೇನೆ. ಸೊ ನೀವು ಏನು ಕ್ಲೀನ್ ಟ್ರೇಡಿಂಗ್ ಮಾಡಬೇಕನ್ನೋದಾದರೆ ದುಡ್ಡನ್ನ ನೀವು ಅರೇಂಜ್ ಮಾಡಲೇಬೇಕಾಗತ್ತೆ. ಅದು ಕೂಡ ನೀವು 2-3 ಲಕ್ಷ ಇಟ್ಕೊಂಡು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಸ್ವಲ್ಪ ಒಳ್ಳೆ ದುಡ್ಡು ಬೇಕಾಗುತ್ತೆ. ಮಿನಿಮಮ್ ಒಂದು 2-3 ಕಂಟೈನರ್ ದುಡ್ಡಾದರೂ ಇಟ್ಕೊಳ್ಬೇಕು. ಇವಾಗ ಏನಾಗುತ್ತೆ, ರೈಸ್ಗಳು ಯಾರು ಕೂಡ ನಿಮ್ಗೆ 1 ಕಂಟೈನರ್ ತೊಗೊಳ್ಳಲ್ಲ. ಆಮೇಲೆ 1 ಕಂಟೈನರ್ ಅಂದರೂ ಕೂಡ ಮಿನಿಮಮ್ ನೀವೇನು 24,000 kgಗಿಂತ ಕಡಿಮೆ ಕಳ್ಸೋಕ್ಕಾಗಲ್ಲ. ಸೊ ಕಡಿಮೆ ಅಂತಂದರೆ, ಸರ್ ನಾನು LCL ಮಾಡ್ಬೋದಾ, ನಾನು ಶಿಪ್ಮೆಂಟ್ ಮಾಡ್ಬೋದಾ, 1 kg 2 kg 5 kg ಮಾಡ್ಬೋದಾ? ಇದೆಲ್ಲ ಏನಾಗುತ್ತೆ ಅಂತಂದರೆ, ನೀವು ಬರೀ ಕಾಮರ್ಸಲ್ಲಿ ಮಾಡ್ಕೋಬೋದು ಹೊರತಾಗಿ ನೀವು ಬಲ್ಕ್ B2B ಟ್ರೇಡಿಂಗ್ ಬಿಸ್ನೆಸ್ಗೆ ಬಂದಾಗ ಅದು ಆಗದಿರೋ ಮಾತು. ಅದನ್ನು ನೀವು ಯೋಚನೆ ಮಾಡೋದು ಕೂಡ ತಪ್ಪಾಗುತ್ತೆ. ಸೊ ನೀವೇನಾದರೂ ಇವಾಗ ರೈಸ್ ಬಿಸ್ನೆಸ್ಗೆ ಬರೋದಾದರೆ, ವೆರೈಟೀಸ್ ಎಲ್ಲ ನಮ್ಮ ದಾವಣಗೆರೆಯಿಂದ ಮೇಲ್ಗಡೆ ಎಲ್ಲ ಟಿಲ್ ನಾರ್ತ್ ಕರ್ನಾಟಕ ಮುಟ್ಟೋರ್ಗು, ಮಹಾರಾಷ್ಟ್ರ ಬಾರ್ಡ್ರ್ ಮುಟ್ಟೋರ್ಗು ನಿಮ್ಗೆ ಬೇಕಾದ ಥರದ ವೆರೈಟೀಸ್ ರೈಸ್ಗಳು ಸಿಗುತ್ತೆ. ದಾವಣಗೆರೆ ಇದೆ, ಕೊಪ್ಪಳ ಇದೆ, ರಾಯಚೂರು ಇದೆ, ಮತ್ತು ಗುಲ್ಬರ್ಗ ಇದೆ. ಇಲ್ಲೆಲ್ಲ ಇನ್ನೂ ಬೇಕಾದ ಜಾಗಗಳು, ಶಿವಮೊಗ್ಗ ಇದೆ. ಸೊ ಇಲ್ಲೆಲ್ಲ ರೈಸ್ಗಳು ಬೇಕಾದಷ್ಟು ಇರುತ್ತೆ. ನೋಡ್ಕೊಳ್ಳಿ ಎಲ್ಲೆಲ್ಲಿ ಯಾವ ವೆರೈಟಿ ಸಿಗುತ್ತೆ, ಯಾವ ವೆರೈಟಿ ಎಕ್ಸ್ಪೋರ್ಟ್ ಮಾಡ್ಬೋದು ಏನು ಅಂತ. ಆ ವೆರೈಟೀಸ್ಗಳನ್ನ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೋಬೋದು. ಮೇನ್ ಆಗಿರೋದು ಒಂದು ಬಾಸ್ಮತಿ ರೈಸು, ಇನ್ನೊಂದು ನಾನ್ ಬಾಸ್ಮತಿ ಅಂತ ನಾವು ಕ್ಯಾಟಗರೈಸ್ ಮಾಡೋದು. ಬೇರೆ ಪ್ರಾಡಕ್ಟ್ಗಳು ಎಲ್ಲವೂ ಕೂಡ ನಿಮಗೆ ನಾನ್ ಬಾಸ್ಮತಿ ರೈಸಲ್ಲೇ ಬರುತ್ತೆ. ಈಗ ಕೆಲವೊಂದು ಪ್ರಾಡಕ್ಟ್ಗಳು ಸರ್ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ, ನಾನು ಎಕ್ಸ್ಪೋರ್ಟ್ ಮಾಡ್ಬೋದಾ? ಟ್ರೈ ಮಾಡಿ, ಮಾರ್ಕೆಟ್ ಮಾಡಿ. ಜನಕ್ಕೆ ತುಂಬ ವಿಷಯಗಳು ಗೊತ್ತಿಲ್ಲ, ಯಾರು ಕೂಡ ಅದನ್ನು ಟೇಸ್ಟ್ ಕೂಡ ಮಾಡಿರಲ್ಲ. ಸೊ ಆ ಥರದ ವೆರೈಟೀಸ್ಗಳು ತುಂಬ ಇದೆ. ಸೊ ಇವಾಗ ಜಾಸ್ಮಿನ್ ರೈಸು, ಬೇರೆ ರೈಸ್ಗಳನ್ನ ಬಗ್ಗೆ ನಾವೆಲ್ಲ ನೋಡ್ತಾ ಇದ್ದೇವೆ. ಸೊ ಇವಾಗ ಇಂಡಿಯಾದಲ್ಲಿ ಜಾಸ್ಮಿನ್ ರೈಸ್ ಬರ್ತಾ ಇದೆ, ಸ್ಟಿಕ್ಕಿ ರೈಸ್ ಬರ್ತಾ ಇದೆ. ಸೊ ಇದೆಲ್ಲ ಟ್ರೆಂಡ್ ಚೇಂಜ್ ಆಗುತ್ತೆ, ಜನಕ್ಕೆ ಗೊತ್ತಾದಾಗ ಇಷ್ಟಪಟ್ಟು ಚೇಂಜ್ ಮಾಡ್ಕೊಳ್ತಾರೆ. ಕೆಲವೊಬ್ಬರು ಇಷ್ಟ ಆಗಲ್ಲ, ಚೇಂಜ್ ಮಾಡ್ಕೊಳಕ್ಕೆ ಹೋಗಲ್ಲ. ಹಾಗಂತ ಹೇಳ್ಬಿಟ್ಟು ಸರ್ ನಾನು ಏನು ಮಾರ್ತಾ ಇದೆ ಅದನ್ನೇ ನಾನು ಮಾರ್ತೇನೆ ಅಂದರೆ, ಸ್ವಲ್ಪ ಏನಾದರೂ ಚೇಂಜ್ ಮಾಡಬೇಕು, ಸ್ವಲ್ಪ ಏನಾದರೂ ವರ್ಕೌಟ್ ಮಾಡಬೇಕು, ಸ್ವಲ್ಪ ಮಾರ್ಕೆಟಿಂಗ್ ಮಾಡಿ ನೋಡಿ. ಸೊ ಅವಾಗ ಮಾತ್ರ ನಿಮ್ಮ ಕೆಲಸ ಆಗುತ್ತೆ. ಓಕೆನಾ? ಸೊ ಏನಿದ್ರು ಕೂಡ ಎಲ್ಲ ಮಿಲಿಯನ್ ಮೆಟ್ರಿಕ್ ಟನ್ಸಲ್ಲೇ ಇದೆ. ತುಂಬ ರೈಸ್ ಪ್ರೊಡ್ಯೂಸ್ ಮಾಡ್ತೇವೆ, ತುಂಬ ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ. ಸೊ ಇವಾಗಿನ ಟೈಮಲ್ಲಿ ಬಾಸ್ಮತಿ ರೈಸ್ ಎಲ್ಲ ನೋಡಿದ್ರೆ ಒಳ್ಳೆ ಗ್ರೋತು ಇದೆ. ನೀವು ನಾನ್ ಬಾಸ್ಮತಿ ಕೂಡ ಒಳ್ಳೆ ಗ್ರೋತ್ ಇದೆ. ಸೊ ನೀವು ಇವತ್ತಿನ ಟೈಮಲ್ಲಿ ನಾನೇನಾದರೂ ದುಡ್ಡು ಇಟ್ಕೊಂಡು ಸರ್ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ, ರೈಸ್ ಎಕ್ಸ್ಪೋರ್ಟ್ನ ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಇದರಲ್ಲಿ ಸಮಸ್ಯೆಗಳು ಬರಲ್ಲ. ಓಕೆನಾ? ಸೊ ಆಲ್ರೆಡಿ ನಾವು ಡಾಮಿನೇಟಿಂಗ್ ಇದ್ದಾವೆ, ಮೆಟೀರಿಯಲ್ಗಳ ಸಿಗುತ್ತೆ. ಇದರಲ್ಲಿ ಸಮಸ್ಯೆಗಳ ಬಗ್ಗೆ ಬರುತ್ತೆ, ನಾನು ಮುಂದೆ ಹೇಳ್ತೇನೆ. ಸೊ ಇವಾಗಿನ ಟೈಮಲ್ಲಿ ನೀವೇನಾದರೂ ಬಾಸ್ಮತಿ ರೈಸ್ ನೋಡೋದಾದರೆ ನೀವು ಬೆಳೀತಾ ಇರ್ಬೋದು, ಅಥವಾ ನೀವು ಬೇರೆ ಈ ಹರಿಯಾಣ ಪಂಜಾಬಲ್ಲಿ ಏನು ಸಿಗುತ್ತೆ ಅದನ್ನು ನಾನು ಏನೋ ಮಾರಬೇಕು ಅಂದ್ಕೊಂಡ್ರೆ ಅದನ್ನು ಕೂಡ ನೀವು ಟ್ರೇಡಿಂಗ್ ಮಾಡ್ಕೋಬೋದು. GI ಟ್ಯಾಗ್ ಆಲ್ರೆಡಿ ಇದೆ. ಸೊ ಒಳ್ಳೆ ಪ್ರಾಡಕ್ಟು, ಇಂಡಿಯಾದ್ದೇ ಪ್ರಾಡಕ್ಟ್ ಅಂತ ಅಥರೈಸ್ಡ್ ಇರುತ್ತೆ. ಸೊ ಆಲ್ಮೋಸ್ಟ್ 70% ಗ್ಲೋಬಲ್ ಡಿಮಾಂಡ್ ಏನಿದೆ ಅದನ್ನು ನಾವೇ ಫುಲ್ಫಿಲ್ ಮಾಡ್ತೇವೆ. ವರ್ಲ್ಡ್ ನಂಬರ್ 1 ರೈಸ್ ಪ್ರೊಡ್ಯೂಸರ್ ಇದ್ದಾವೆ. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಬಾಸ್ಮತಿಯಲ್ಲಿ ಬೇಕಾದಷ್ಟು ವೆರೈಟೀಸ್ ಇದೆ. ಅದನ್ನು ನೋಡಿಕೊಂಡು ಬೇರೆ ಬೇರೆ ಸ್ಟ್ರೀಮ್ಸಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಒಳ್ಳೆ ಬ್ರ್ಯಾಂಡ್ಸು ಇದೆ, ಬಟ್ ನೀವು ನೋಡ್ಕೊಳ್ಳಿ ನಿಮ್ಗೆ ಯಾವ ಇದರ ಜೊತೆ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ಏನು ಅಂತ. ಆದರೆ ಇದರಲ್ಲಿ ಸ್ವಲ್ಪ ಮೋಸ ಆಗೋದೇನೋ, ಮಿಕ್ಸ್ ಮಾಡಿಬಿಡ್ತಾರೆ, ಅಲ್ಲಿಗೆ ಹೆಸರು ಕೇಳೋ ಚಾನ್ಸಸ್ಗಳಿರುತ್ತೆ. ಬ್ರೋಕನ್ ಪರ್ಸೆಂಟೇಜ್ ಇರ್ಬೋದು, ಬೇರೆ ಲಿಮಿಟ್ಸ್ ಇರ್ಬೋದು, ಅದು ಕೂಡ ಸ್ವಲ್ಪ ಹಾಳಾಗುತ್ತೆ. ಸೊ ನಾನ್ ಬಾಸ್ಮತಿ ರೈಸ್ ಆದರೆ ನಿಮ್ಮ ಕರ್ನಾಟಕದಲ್ಲಿ ಸೋನಾ ಮಸೂರಿ ಅದು ಇದು ಬೇಕಾದಷ್ಟು ವೆರೈಟಿಗಳು ಸಿಗುತ್ತೆ. ಅದನ್ನೆಲ್ಲ ನೋಡ್ಕೊಳ್ಳಿ. ಅದರಲ್ಲೂ ಕೂಡ ನಿಮಗೆ ಪ್ಯಾರಾಬಾಯ್ಲ್ಡಲ್ಲೂ ಕೂಡ ಇದೆ, IR64 ಇದೆ. ಸೊ ಇದೆಲ್ಲ ವೆರೈಟೀಸಲ್ಲಿ ನಿಮ್ಮಲ್ಲಿ ಯಾವ ಸಿಗುತ್ತೆ, ಯಾವ ವೆರೈಟಿ ಸಿಗುತ್ತೆ. ನೀವು ಏನು ತುಂಬ ಜನದ್ದು ಯಾವ ಥರ ಇದೆ ಅಂದರೆ, ನಾನು ದಾವಣಗೆರೆ ಯಾರ್ದೋ ಒಬ್ಬರು ಕಂಪ್ನಿಗೆ ಕನ್ಸಲ್ಟ್ ಮಾಡ್ತಾ ಇದ್ದೆ. ಆವಾಗ ಅವರು ರೈಸ್ ಬ್ರ್ಯಾಂಡ್ ಹೇಳ್ತಾರೆ. ರೈಸ್ ಬ್ರ್ಯಾಂಡಿಂದ ನಿಮ್ಮ ಪ್ರಾಡಕ್ಟ್ಗಳು ಡಿಫೈನ್ ಆಗಲ್ಲ. ರೈಸ್ ಬ್ರ್ಯಾಂಡ್ ಏನೇ ಇರ್ಬೋದು, ರೈಸ್ ಕ್ವಾಲಿಟಿ ಏನಿದೆ, ವೆರೈಟಿ ಏನಿದೆ, ಅದ್ರ ಮೇಲೆ ನಿಮ್ಮ ಪ್ರೈಸಸ್ಸು ಮತ್ತು ನಿಮ್ಮ ಟೆಸ್ಟಿಂಗ್ ಮಾಡಿದಾಗ ಅದು ಆರ್ಗ್ಯಾನಿಕ್ ಇದ್ದರೆ ಇನ್ನೂ ಪ್ರೈಸಸ್ ಸ್ವಲ್ಪ ಹೆಚ್ಚಿಗೆ ಸಿಗುತ್ತೆ. ಆರ್ಗ್ಯಾನಿಕ್ ಇಲ್ಲ ಅಂತಂದರೆ ಸ್ವಲ್ಪ ಪ್ರೈಸಸ್ ಕಡಿಮೆ ಸಿಗುತ್ತೆ. ನೋಡ್ಕೊಂಡ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಳ್ಳಿ. ಇವಾಗಿನ ಟೈಮಲ್ಲಿ ಎಷ್ಟು ಆರ್ಗ್ಯಾನಿಕ್ ಸೈಡ್ ಹೋಗ್ತೀರಾ ಅಷ್ಟು ನಿಮಗೆ ಒಳ್ಳೆಯದು. ಓಕೆನಾ? ಸೊ ಇಲ್ಲಿ ಇಯರ್ ಆನ್ ಇಯರ್ ಗ್ರೋತು ಚೆನ್ನಾಗಿದೆ. ನೀವು ಇವಾಗ ಬಿಸ್ನೆಸ್ಗೆ ಎಂಟರ್ ಆದರೂ ಕೂಡ ನಿಮಗೆ ಏನೋ
ನಿಮ್ಮ ನೆಕ್ಸ್ಟ್ ಬರೋ ಜನ್ರೇಷನ್ ಕೂಡ ನೀವು ಬಿಸ್ನೆಸ್ ಬಿಟ್ಟು ಹೋಗ್ಬೋದು, ಅಷ್ಟು ಒಳ್ಳೆ ಬಿಸ್ನೆಸ್ಸು. ಸೊ ಅದರದ್ದೇನು ಸಮಸ್ಯೆಗಳು ಬರಲ್ಲ. ತುಂಬ ಬೋರಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕಂದರೆ ಇವಾಗ ಬೇರೆ ಎಲ್ಲ ಪ್ರಾಡಕ್ಟ್ಗಳಿಗೆ ಟ್ರೆಂಡ್ ಇರುತ್ತೆ, ಒಂದು ಟೈಮ್ ಬರುತ್ತೆ, ಜನ ಎಲ್ಲರೂ ಅದನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಸ್ವಲ್ಪ ಆಗ್ತಾ ಆಗ್ತಾ ಆ ಪ್ರಾಡಕ್ಟ್ಗಳು ಹೊರಟೋಗುತ್ತೆ. ಈಗ ಬೂಬಾಟಿ ಆಗಿರ್ಬೋದು, ಮಾಚ ಆಗಿರ್ಬೋದು, ಅಥವಾ ನೀವು ಮೊರಿಂಗಾ ಇದಾಗಿರ್ಬೋದು. ಸೊ ಯಾವುದೇ ಪ್ರಾಡಕ್ಟ್ಸ್ಗಳ ಬಗ್ಗೆ ಟ್ರೆಂಡ್ ಕ್ಯಾಚ್ ಆಯಿತು ಅಂದರೆ ಅದು ಸಸ್ಟೈನ್ ಆಗುತ್ತಾ ಇಲ್ಲೋ ಅನ್ನೋದು ಲಾಂಗ್ ಟರ್ಮಲ್ಲಿ ಹೇಳ್ಬೋದು. ಏನು ಸೆಂಚುರಿ ದಾಟಿದರೆ ನಿಮ್ಗೆ ಗೊತ್ತಾಗುತ್ತೆ, ಈ ಶತಮಾನ ಅಂತ ಹೇಳ್ತೇವಲ್ಲ. ಸೊ ರೈಸ್ ನೀವು ಯಾವಾಗಿಂದ ಕೇಳ್ತಾ ಇರೋದು, ಯಾವಾಗಿಂದನೂ ರೈಸ್ ಇದೆ. ಸೊ ಅದು ಆ ಬಿಸ್ನೆಸ್ ಔಟ್ ಆಗುತ್ತೆ, ಈ ಪ್ರಾಡಕ್ಟ್ ಹೊರಟೋಗುತ್ತೆ, ಸರ್ ಈ ಬಿಸ್ನೆಸ್ ನನಗೆ ನಾಳೆ ಡಿಮಾಂಡ್ ಬರಲ್ಲ. ಏನೇ ಇರಲಿ, ಜಗತ್ತಲ್ಲಿ ಎಷ್ಟೇ ಯುದ್ಧ ಆಗ್ತಾ ಇರಲಿ, ಯಾರಿಗೆ ಇಷ್ಟ ಇರಲಿ ಇಲ್ಲದೇ ಇರಲಿ, ಅಥವಾ ಅವರಿಗೆ ಅವಶ್ಯಕತೆ ಇದೆಯೋ ಇಲ್ವೋ, ರೈಸ್ ಮಾತ್ರ ಎಕ್ಸ್ಪೋರ್ಟ್ ಆಗೇ ಆಗುತ್ತೆ. ಅದನ್ನು ಕೂಡ ಇಂಡಿಯಾದಿಂದ ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ 100% ಎಕ್ಸ್ಪೋರ್ಟ್ ಮಾಡ್ಬೋದು. ಸಮಸ್ಯೆಗಳು ಬರುತ್ತೆ, ಇಲ್ಲ ಅಂತಲ್ಲ, ಬಟ್ ಆದರೆ ಈ ರೈಸ್ ತುಂಬ ಒಳ್ಳೆ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾರ್ಕೆಟ್ಗೆ. ಮಾರ್ಜಿನ್ಸ್ಗಳು ಸ್ವಲ್ಪ ಆಬ್ವಿಯಸ್ಲಿ ಕಡಿಮೆ ಇರುತ್ತೆ, ಕಮೋಡಿಟಿ ಪ್ರಾಡಕ್ಟು. ವ್ಯಾಲ್ಯೂ ಎಡಿಂಗ್ ಮಾಡಿದ್ರೆ ನಿಮ್ಗೆ ಬೆಟರು, ಇಲ್ಲ ಅಂದರೆ ನೀವು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದರಲ್ಲಿ ನೀವೇನಾದರೂ ಸೆಗ್ಮೆಂಟೇಷನ್ ಮಾಡ್ಕೊಂಡು ಬೆಂಚ್ ಮಾರ್ಕ್ ಚೆಕ್ ಮಾಡೋದಾದರೆ ಏನು ಪ್ರೈಸ್ ಇದೆ ಮಾರ್ಕೆಟಲ್ಲಿ, ಅಥವಾ ಯಾವ ಪ್ರೈಸಲ್ಲಿ ನಾನು ಎಕ್ಸ್ಪೋರ್ಟ್ ಮಾಡ್ಬೋದು, ಇದನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ. ಆದರೆ ಈ ಪ್ರೈಸಸ್ಗಳೆಲ್ಲ ಫ್ಲಕ್ಚುಯೇಟಿಂಗ್ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ ವ್ಯತ್ಯಾಸಗಳಿರುತ್ತೆ. ಸೊ ನೋಡ್ಕೊಂಡ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಳ್ಳಿ, ಆಯಿತಾ. ಸರ್ ನಾನು ಇವಾಗ ನನ್ನ ರೈಸ್ನ ಎಲ್ಲಿ ಕಳಿಸ್ಬೋದು? ಇವಾಗ ಬಾಸ್ಮತಿ ರೈಸ್ ಆದರೆ GCCಗೆ ಹೋಗುತ್ತೆ, ಬೇರೆ ರೈಸ್ಗಳು ಎಲ್ಲ ಕಡೆನೂ ಹೋಗುತ್ತೆ, ಎಲ್ಲೂ ಹೋಗಲ್ಲ ಅಂತೇನಿಲ್ಲ. ಆದರೆ ಏನು ಗೊತ್ತಾ, ಇವಾಗ ನನ್ನ ಹತ್ರ ಇರೋ ವೆರೈಟಿ ಇವತ್ತಿನವರೆಗೂ ಎಕ್ಸ್ಪೋರ್ಟ್ ಆಗಿಲ್ಲ, ಅಥವಾ ಎಲ್ಲರೂ ಇದೇ ವೆರೈಟಿ ಕೇಳ್ತಾ ಇದ್ದಾರೆ. ನೀವು ಬೇಕಾದರೆ ಇಂಟ್ರೊಡ್ಯೂಸ್ ಮಾಡಿ, ಟ್ರೈ ಮಾಡಿ, ಆ ಮಾರ್ಕೆಟ್ನ ಡೆವಲಪ್ ಮಾಡೋಕ್ಕಾದ್ರೆ ಟ್ರೈ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಆದರೆ ರೈಸ್ಗಳು ಎಲ್ಲ ವೆರೈಟೀಸ್ಗಳು ಹೋಗುತ್ತೆ, ಜನ ಕೇಳೋ ಕ್ವಾಲಿಟೀಸ್ ಇರುತ್ತೆ, ಪ್ಲಸ್ ಅದರ ವೆರೈಟೀಸ್ ಕೂಡ ನೀವು ಜನ ಕೇಳೋದು ಒಂದಾಯಿತು, ಕೆಲವೊಂದು ಸರಿ ಜನಕ್ಕೆ ಗೊತ್ತಿಲ್ಲದೆ ಇರೋವಂಥ ಕ್ವಾಲಿಟೀಸ್ ಕೂಡ ಇರುತ್ತೆ, ಅದನ್ನು ಕೂಡ ನೀವು ಬೇಕಂದರೆ ಮಾರ್ಕೆಟಿಂಗ್ ಮಾಡ್ಬೋದು. ತುಂಬ ಸರಿ ಏನಾಗುತ್ತೆ, ಬ್ಲ್ಯಾಕ್ ರೈಸ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ, ಈ ಕರಿ ಅಕ್ಕಿ ಅಂತ ಬರುತ್ತೆ. ಸೊ ಅದು ಕೂಡ ತುಂಬ ಹೆಲ್ತ್ ಬೆನಿಫಿಟ್ ಇದೆ, ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ಯಾರು ಮಾತಾಡಲ್ಲ, ಅದನ್ನು ಅಷ್ಟು ಯಾರು ಪ್ರಮೋಟ್ ಮಾಡ್ತಾ ಇಲ್ಲ. ಒಂದು ಹಂತದವರೆಗೂ ಈ ನಾರ್ಮಲ್ ರೈಸು, ಸಿಂಪಲ್ ರೈಸು, ಕಾಂಪ್ಲೆಕ್ಸ್ ರೈಸು, ಅದು ಇದು ಹೆಲ್ತಿಗೆ ಅಂತ ಹೇಳಿಬಿಟ್ಟು ಬ್ರೌನ್ ರೈಸು ಇದೆಲ್ಲ ಇದೆ, ಬಾಯ್ಲ್ಡ್ ರೈಸು, ಅದನ್ನೆಲ್ಲ ನೀವು ವೆರೈಟೀಸ್ಗಳನ್ನ ನೀವು ಪಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಬಿಸ್ನೆಸ್ಗಳು ಆಟೋಮೆಟಿಕ್ಲಿ ಬರುತ್ತೆ. ತುಂಬ ವೆರೈಟೀಸ್ ಇರೋದ್ರಿಂದ ಮಾರ್ಕೆಟಿಗೆ ನಾವು ಬೇಕಾದಷ್ಟು ಆಫರ್ ಮಾಡ್ಬೋದು. ಅದರಲ್ಲೂ ಕೂಡ ನೀವೇನೋ ಪ್ರತಿ ಮಿಲ್ಲಲ್ಲೂ ಬೇರೆ ಬೇರೆ ವೆರೈಟೀಸ್ಗಳೆಲ್ಲ ಪ್ರೊಸೆಸ್ ಆಗುತ್ತೆ. ನೀವು ಯಾವುದಾದ್ರೂ ವೆರೈಟೀಸ್ಗಳಲ್ಲಿ ಟೈಪ್ ಮಾಡಿಕೊಂಡ್ರೆ ನೀವು ಒಳ್ಳೆ ರೇಟ್ ಸಿಗ್ತಾ ಇದ್ದರೆ ನೀವು ಆರಾಮಾಗಿ ಎಕ್ಸ್ಪೋರ್ಟ್ ಮಾಡಿಕೊಂಡು ಬಿಸ್ನೆಸ್ನ ತೆಗಿಬೋದು. ಸೊ ಮೇಯ್ನಾಗಿ US ಮಾರ್ಕೆಟ್ ಇರ್ಬೋದು, ಯುರೋಪಿಯನ್ ಮಾರ್ಕೆಟ್ ಇರ್ಬೋದು, ಎರಡರಲ್ಲೂ ಕೂಡ ನಿಮ್ಗೆ ಒಳ್ಳೆ ಮಾರ್ಕೆಟು. ಆದರೆ ಟೆಸ್ಟ್ ಸರ್ಟಿಫೈಡ್ಗಳು ತುಂಬ ಇಂಪಾರ್ಟೆಂಟು. ನೀವು ಯಾವುದೇ ಥರದ ಏನೋ ಕೆಮಿಕಲ್ಸ್, ಸರಿಯಾಗಿ ಕೆಮಿಕಲ್ ಹೊಡೆದಿರೋಂಥ ಜಾಗದಲ್ಲಿ ಅಥವಾ ಸಾಯಿಲಲ್ಲಿ ಏನೇ ಬೆಳ್ಕೊಂಬಂದ್ರೂ ಕೂಡ ವಿಷಾನೇ, ಅಷ್ಟೆಲ್ಲ ಕೆಮಿಕಲ್ ಹಾಕೋಂಗಿಲ್ಲ. ಅಷ್ಟು ಹಾಕಿದ ಮೇಲೆ ಏನಾಗ್ಬಿಡುತ್ತೆ, ಅದು ಒಂದೊಂದು ಆರ್ಗ್ಯಾನಿಕ್ ಅಲ್ಲ, ಎರಡನೇದು ಮನುಷ್ಯರು ತಿನ್ನೋ ಥರನೂ ಇರೋಲ್ಲ. ಇವಾಗ ಏನಾಗ್ಬಿಡುತ್ತೆ, ಹಸು ದನಗಳಿಗೆಲ್ಲ ಹಾಕ್ತಾರಲ್ಲ, ಆ ಥರ ನಮ್ಮ ಕತೆ ಆಗಿರೋದು. ಸರಿಯಾಗಿ ಕೆಮಿಕಲ್ ಹುಳ ಬರುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂದ್ಬಿಟ್ಟು ಸರಿಯಾಗಿ ಹೊಡೆದ್ಬಿಡ್ತಾರೆ. ಅದಾದಮೇಲೆ ರೈಸಲ್ಲಿ ಎಲ್ಲ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಅದನ್ನು ನಾವು ಟೆಸ್ಟ್ ಮಾಡೋಕ್ಕೆ ಹೋದರೆ ಅದನ್ನು ನೀವು ಮನುಷ್ಯರು ತಿನ್ನೋ ಹಂಗಿಲ್ಲ ಅಂತ ಹೇಳ್ತಾರೆ. ಅದನ್ನು ಏನು ಮಾಡ್ತಾರೆ, ಎಕ್ಸ್ಪೋರ್ಟ್ಗಂತೂ ಕಳ್ಸೋಕ್ಕಾಗಲ್ಲ, ಅದಕ್ಕೆ ಅದನ್ನು ಇಂಡಿಯನ್ ಮಾರ್ಕೆಟಿಗೆ ಬಿಟ್ಬಿಡ್ತಾರೆ. ಸೊ ಕಷ್ಟ ಏನು ಅಂತಂದರೆ, ಹೊರಗಡೆ ಇರೋರು ಮಾತ್ರ ಜನಗಳು, ನಾವೆಲ್ಲ ದನಗಳು ಅನ್ನೋ ಲೆಕ್ಕದಲ್ಲಿ ಜನ ನೋಡ್ತಾರೆ. ಸೊ ನೀವೇನು ಮಾಡಬೇಕಂತಂದರೆ, ಈ ಪ್ರಾಡಕ್ಟ್ಸ್ಗಳಲ್ಲಿ ಏನಿದೆ, ಎಲ್ಲಿಂದ ತೊಗೊಂಡು ಬರ್ತಾಯಿದ್ದೀರಾ, ಸಾಯಿಲ್ ಟೆಸ್ಟಿಂಗ್ ಮಾಡಿದ್ರೆ. ಇವಾಗ ಏನು ಗೊತ್ತಾ, ಏನು ಭೂಮಿ ಯಾವ ಥರ ಇದೆಯೋ ಅದ್ರ ಮೇಲೆ ಏನು ಬೆಳೆಯುತ್ತೆ ಅದೇ ಥರದ ಕ್ವಾಲಿಟಿಗಳು ಬರುತ್ತೆ. ಸೊ ಸಾಯಿಲ್ ಟೆಸ್ಟ್ ಮಾಡಿದಾಗಲೇ ಕೆಮಿಕಲ್ಗಳು ತುಂಬ ಇದ್ದಾಗ ಅದರಲ್ಲಿ ಏನೇ ಬೆಳೆದ್ರೂ ಕೂಡ ಅದು ಕೆಮಿಕಲ್ ಆಗೇ ಬೆಳೆಯುತ್ತೆ. ಸೊ ನೀವು ಏನಾಗುತ್ತೆ, ಕೆಲವೊಂದು ಸರಿ ಟೆಸ್ಟಿಂಗ್ ಮಾಡಿದಾಗ ಜನ ಬೇಸಿಕ್ ಎಕ್ಸ್ಪೋರ್ಟಲ್ಲಿ ಅರ್ಥ ಮಾಡ್ಕೊಳ್ದೇ ಇರೋ ವಿಷಯ ಏನಂತಂದರೆ, ಈ ಪ್ರಾಡಕ್ಟ್ಗಳನ್ನ ನಾವು ತೊಗೊಂಡು ಬಂದಾಗ ಅಥವಾ ಟೆಸ್ಟ್ ಮಾಡದೇ ಇದ್ದಾಗ ಅದನ್ನು ಪ್ರಾಡಕ್ಟ್ ಕಳಿಸಿದ ಮೇಲೆ ಅಲ್ಲೋಗ್ಬಿಟ್ಟು ರಿಜೆಕ್ಟ್ ಆಗುತ್ತೆ. ಆವಾಗ ನಿಮಗೆ ಹಾಕಿರೋ ದುಡ್ಡು, ಟ್ರಾನ್ಸ್ಪೋರ್ಟೇಷನ್ ಆಗಿರೋದು, ಲಾಜಿಸ್ಟಿಕ್ ಖರ್ಚು, ಮತ್ತು ತಿರ್ಗಾ ತರಿಸ್ಕೊಳ್ಳೋದಂದರೆ ಅದು ಕೂಡ ಆಗೋಲ್ಲ, ಅವರಲ್ಲಿ ಲೋಕಲ್ ಎಂಟ್ರಿ ಕೊಡೋಲ್ಲ. ಸೊ ಎಲ್ಲವೂ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದ್ರ ಬದಲು ನೀವು ಟೆಸ್ಟ್ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲಿಂದ ತೊಗೊಳ್ತಾ ಇದ್ದೀರಾ, ಏನು ತೊಗೊಳ್ತಾ ಇದ್ದೀರಾ ಎಲ್ಲನೂ ನೋಡಿಕೊಂಡು ನೀವು ಮುಂದೆ ಪಿಚ್ ಮಾಡಿ. ಯಾಕಂದರೆ ಯುರೋಪ್ ಮಾರ್ಕೆಟ್ ಆಗಿರ್ಬೋದು, US ಮಾರ್ಕೆಟ್ ಆಗಿರ್ಬೋದು, ಯಾವುದು ಕೂಡ ನಿಮಗೆ ಫ್ರೀಯಾಗಿ ಆಗೋಲ್ಲ. ಸೊ ಯಾವುದೇ ಥರದ ಸರ್ಟಿಫಿಕೇಟ್ಗಳು ಬೇಕಾದರೆ ದಯಮಾಡಿ ತಿಳಿಸಿ, ನಾವು ಮಾಡಿಸ್ಕೊಳ್ಳೋಣ. ಟೈರ್ 2 ಸಿಟೀಸ್ ಆದರೆ ನೀವು ಸೆಕೆಂಡ್ರಿ ಮಾರ್ಕೆಟ್ ಅಂತ ನೋಡೋದಾದರೆ ಜಪಾನ್, ಸೌತ್ ಕೊರಿಯಾ, ಏಷ್ಯನ್ ಮಾರ್ಕೆಟ್ಸ್ ಎಲ್ಲೆಲ್ಲಿದ್ದಾರೆ, ಎಲ್ಲಿ ಬರೀ ಇಲ್ಲಂತ ಅಲ್ಲ ಅಷ್ಟೇ, ಬರೀ ಏಷ್ಯನ್ ಮಾರ್ಕೆಟ್ ಅಂತ ಅಷ್ಟೇ ಹೇಳ್ತಾ ಇಲ್ಲ, ಏಷ್ಯಾದವರು ಕಂಪ್ಲೀಟಾಗಿ ಏಷ್ಯನ್ಸ್ ಎಲ್ಲೆಲ್ಲಿ ಇರ್ತಾರೆ ಅವ್ರಿಗೆಲ್ಲರಿಗೂ ನೀವು ಅವರು ಬೇರೆ ಯಾವ ದೇಶದಲ್ಲಿ ನಿಮಗೆ ಒಳ್ಳೆ ಪಾಪ್ಯುಲೇಷನ್ ಸಿಗುತ್ತೋ ಅಲ್ಲೆಲ್ಲ ನೀವು ರೈಸ್ ಎಕ್ಸ್ಪೋರ್ಟ್ ಮಾಡ್ಬೋದು. ಮಾರ್ಕೆಟಿಗೆ ಏನೂ ಕಡಿಮೆ ಇಲ್ಲ, 170 ಮೇಲೆ ನೀವು ಮಾರ್ಕೆಟ್ಗಳನ್ನ ಟಾರ್ಗೆಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರೋದು ಆಫ್ರಿಕಾ ಮಾರ್ಕೆಟು, ಇದೆಲ್ಲ ಎಮರ್ಜಿಂಗ್ ಇದೆ. ಸ್ವಲ್ಪ ಬೇರೆ ವೆರೈಟಿ ರೈಸ್ ಕೇಳ್ತಾರೆ, ಸ್ವಲ್ಪ ಸ್ವಲ್ಪ ಮೆತ್ತಗಿರೋದು, ಸ್ವಲ್ಪ ನಿಮ್ಮ ದಪ್ಪ ಇರೋದು, ಆ ಥರದ್ದೆಲ್ಲ ರೈಸ್ ವೆರೈಟೀಸ್ ಕೇಳ್ತಾ ಇದ್ದಾರೆ. ಸೊ ನೀವು ಎಲ್ಲನೂ ಪ್ರಮೋಟ್ ಮಾಡಿ, ಯಾವುದು ಕ್ಲಿಕ್ ಆಗುತ್ತೋ ಅದನ್ನು ನೋಡಿಕೊಂಡು ಮುಂದೆ ಬೆಳೆಸ್ಕೊಂಡು ಹೋಗ್ಬೋದು. ಸೊ ನಾನು ಹೇಳಿರೋ ಥರ ಆಲ್ರೆಡಿ ನಾವು ಚೈನಾನ ಹಿಂದೆ ಬಿಟ್ಟಾಯಿತು. ಸೊ ಒಳ್ಳೆ ಪ್ರೊಡಕ್ಷನಲ್ಲಿ ನಮ್ಮದಿದೆ,
ಒಳ್ಳೆ ಪ್ರಾಡಕ್ಟ್ಸ್ಗಳು ನಮಗೆ ವೆರೈಟೀಸ್ ಇಂಡಿಯಾದಲ್ಲಿ ಸಿಗುತ್ತೆ. ಸೊ ಕರ್ನಾಟಕದಲ್ಲಂತೂ ನಿಮಗೆ ಬೇರೆ ನೀವು ಆಚೆ ಹೋಗೋ ಅವಶ್ಯಕತೆ ಏನಿಲ್ಲ. ಕರ್ನಾಟಕದಲ್ಲಿ ಆಂಧ್ರದಲ್ಲಿ ನಿಮಗೆ ಬೇಕಾದ ಸಿಕ್ಕೋಗುತ್ತೆ, ಅಲ್ಲಿಂದ ನೀವು ಎಕ್ಸ್ಪೋರ್ಟ್ ಮಾಡಿಕೊಂಡು ಆರಾಮ್ ನಡ್ಸ್ಕೊಂಡು ಹೋಗ್ಬೋದು, ಏನೂ ಸಮಸ್ಯೆಗಳಿಲ್ಲ. ಸೊ ಯಾವ್ಯಾವ ವೆರೈಟಿ ಇದೆ, ಏನು ಕ್ವಾಲಿಟಿಗಳಲ್ಲಿರ್ಬೋದು, ಏನು ಪ್ರೈಸ್ ಸಿಗ್ಬೋದು, ಎಲ್ಲ ಅಪ್ರಾಕ್ಸಿಮೇಟ್ ಪ್ರೈಸಸ್ ಇದೆ. ನಾವು ಆಲ್ರೆಡಿ ಈ ರೇಟಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇರೋದಿದೆ. ನೀವೇನಾದರೂ ಸ್ವಲ್ಪ ಪ್ರೈಸಸ್ ಹೆಚ್ಚು ಕಡಿಮೆ ಅನಿಸುತ್ತೆ, ಅಥವಾ ಸರ್ ಇದು ಈ ರೇಟ್ ಯಾಕೋ ನಮಗೆ ಸಿಗಲ್ಲ, ಇದು ನನಗೆ ಹೇಳಕ್ಕೆ ಹೋಗ್ಬೇಡಿ, ನಿಮಗೆ ಸಿಗಲಿಲ್ಲ ಅಂದರೆ ನೀವು ವರ್ಕೌಟ್ ಮಾಡ್ಕೊಳ್ಳಿ ಅಷ್ಟೇ. ಯಾಕಂದ್ರೆ ನನಗೆ ಆಲ್ರೆಡಿ ನಾವು ಮಾಡಿಸ್ತಾ ಇದ್ದೇವೆ. ಸೊ ಹಾಗಾಗಿ ನಮ್ಗೆ ಆ ಥರದ್ದು ಏನು ಸಮಸ್ಯೆಗಳಿಲ್ಲ. ಸ್ವಲ್ಪ ಇದರ ಹತ್ರನೇ ಸ್ವಲ್ಪ ಹಿಂದೆ ಮುಂದೆನೇ ಪ್ರೈಸಸ್ಗಳಿದೆ. ಆದರೆ ನಿಮಗೇನಾದರೂ ಬೇರೆ ಥರದ್ದು ಅನಿಸಿದ್ರೆ, ಇಲ್ಲ ಸರ್ ಈ ರೇಟಲ್ಲಿ ನಮಗೆ ಸಿಗೋದೇ ಇಲ್ಲ, ಆಗೋದೇ ಇಲ್ಲ ಅಂದರೆ ನೋಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ. ಯಾಕಂದರೆ ಈ ರೇಟಲ್ಲಿ ಸಿಗ್ತಾ ಇದೆ, ಆಗ್ತಾ ಇದೆ, ಕಳಿಸ್ತಾ ಇದ್ದೇವೆ. ಸೊ ಆಗೋದೇ ಮಾತಾಡ್ತಾ ಇರೋದು. ಸೊ ಅದಕ್ಕೆ ನೀವು ನೋಡಿಕೊಂಡು ಕೆಲವೊಂದು ಸರಿ ಈ ಕಮೆಂಟಲ್ಲಿ ಬರೀತಾರೆ, ಇಲ್ಲ ಸರ್ ಈ ರೇಟಲ್ಲಿ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಸಾಧ್ಯ ಇಲ್ಲದೆ ಹೋದ್ರೆ ನಾನು ಹೇಳೋವಂಥ ಅವಶ್ಯಕತೆ ಇರಲಿಲ್ಲ. ಬಟ್ ಆ ಥರ ನಿಮ್ಗೇನಾದ್ರು ಅನಿಸಿದ್ರೆ, ನೀವೇನಾದ್ರು ನೋಡ್ಕೊಳ್ಳೋದಾದ್ರೆ ಯೋಚನೆ ಮಾಡ್ಕೊಳ್ಳಿ. ಸೊ ನಾನ್ ಬಾಸ್ಮತಿ ರೈಸ್ ಆದರೆ ನಿಮಗೆ ಬೇಕಾದ ವೆರೈಟೀಸ್ಗಳಿದೆ, ಅದರದ್ದು ಪ್ರೈಸಸ್ ಇಲ್ಲಿದೆ. ಸೊ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಆದರೆ ಇದ್ರದ್ದು ಏನಾದರೂ ಟೆಸ್ಟಿಂಗ್ಗಳೇನಾದರೂ ಮಾಡಿಸೋದಾದರೆ ಅದರ ಖರ್ಚುಗಳು ಕೂಡ ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ. ಆರ್ಗ್ಯಾನಿಕ್ ಆದರೆ ನಿಮಗೆ ಸ್ವಲ್ಪ ಏನು ರೆಸಿಡ್ಯೂ ಫ್ರೀ ಇರ್ಬೋದು, ಅಥವಾ ಕೆಮಿಕಲ್ ಕಡಿಮೆ ಹಾಕಿರೋದಿರ್ಬೋದು, ಅಥವಾ ನಿಮ್ಮ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಇರೋ ಪ್ರಾಡಕ್ಟ್ಸೇ ಇರ್ಬೋದು, ಅದರದ್ದೆಲ್ಲ ಪ್ರೈಸಸ್ಗಳು ಸ್ವಲ್ಪ ಒಳ್ಳೆ ರೇಟಲ್ಲಿ ನಿಮಗೆ ಸಿಗುತ್ತೆ. ಸೊ ಬೇಸಿಕ್ ಡಾಕ್ಯುಮೆಂಟೇಷನ್ ಏನು ಬೇಕು, ಒಂದು ನಿಮ್ಮ GST ಬೇಕಾಗುತ್ತೆ. ಇಲ್ಲ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದ್ದರೆ ತುಂಬ ಒಳ್ಳೆಯದು. ಇವತ್ತಿನ ಟೈಮಲ್ಲಿ ತುಂಬ ಸ್ಕೀಮ್ಗಳಿದೆ. ಪ್ರೈವೇಟ್ ಲಿಮಿಟೆಡ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲಿ ಏನಾದರೂ ನಿಮ್ಗೆ ಹೆಲ್ಪ್ ಬೇಕಾದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ಎಪೆಡ ಆಯಿತು, ಎಪೆಡ ರಿಜಿಸ್ಟ್ರೇಷನ್ RCMC ಬೇಕಾಗುತ್ತೆ. ಅದಾದಮೇಲೆ FSSAI ಸೆಂಟ್ರಲ್ ಲೈಸೆನ್ಸ್ ಬೇಕು. ಸ್ಟೇಟ್ ಲೈಸೆನ್ಸ್ ಮೇಲೆ ಕೆಲಸ ನಡೆಯಲ್ಲ. DGFTದು IC ಆಗಿರ್ಬೋದು, ಐಸ್ ಗೇಟ್ ಆಗಿರ್ಬೋದು, ಇವೆರಡೂ ಕೂಡ ನೀವು ಮಾಡ್ಕೊಳ್ಳೇಬೇಕು. ಅದಾದಮೇಲೆ ನಿಮಗೆ ಯಾವ ಮಾರ್ಕೆಟ್ಗಳನ್ನ ಸೆಲೆಕ್ಟ್ ಮಾಡ್ತೀರಾ, ಒಂದೇ ಸರಿ ಏನಾಗುತ್ತೆ, ಎಲ್ಲ ಮಾರ್ಕೆಟ್ಗಳಿಗೂ ಕೈ ಹಾಕಕ್ಕೆ ಹೋಗ್ಬೇಡಿ. ಯಾಕಂದರೆ ಎಲ್ಲ ಮಾರ್ಕೆಟ್ಗಳದ್ದು ಅದರದ್ದೇ ಆದ ಟೆಸ್ಟಿಂಗ್ ಇರುತ್ತೆ, ಅದರದ್ದೇ ಆದ ಸರ್ಟಿಫಿಕೇಷನ್ ಇರುತ್ತೆ. ಪ್ರತಿಯೊಂದನ್ನು ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಆಮೇಲೆ ಎಲ್ಲ ಮಾರ್ಕೆಟಲ್ಲೂ ನಾವು ಒಂದೇ ದಿನ ಕೆಲಸ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು, ಬೇರೆ ಬೇರೆ ಮಾರ್ಕೆಟು ಬೇರೆ ಬೇರೆ ಥರದಲ್ಲಿ ಕೆಲಸ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಅದರಲ್ಲಿ ಕೂಡ ಎಸ್ಪೆಷಲಿ ಇದು ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ ಇರೋದ್ರಿಂದ, ಈ ಪ್ಲಾಸ್ಟಿಕ್ ಅಕ್ಕಿ ಕೂಡ ಬರುತ್ತೆ. ಪ್ಲಾಂಟ್ ಬೇಸ್ ಇರೋದ್ರಿಂದ ನಾರ್ಮಲಿ ಈ ಪ್ಯಾಥೋಸ್ಯಾನಿಟಿ ಸರ್ಟಿಫಿಕೇಟ್, ಫಿಗ್ಮೆಂಟೇಷನ್ಸು ಇದನ್ನೆಲ್ಲ ಮಾಡಿಸ್ಕೊಳ್ಬೇಕಾಗತ್ತೆ. ನೋಡಿಕೊಂಡು ಇದನ್ನೆಲ್ಲ ನಿಮ್ಮ ಫ್ಲೈಟ್ ಫೋಟೋ ಮಾಡಿಕೊಡ್ತಾರೆ. ನೀವೇನು ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆಗಳಿಲ್ಲ, ಬಟ್ ಆಗುತ್ತೆ, ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೇನಾಗಿ ನಾನು ಹೇಳ್ತಾ ಇರೋದು ಕೆಮಿಕಲ್ಸ್ ಬಗ್ಗೆ ಹೇಳ್ತಾ ಇದ್ನಲ್ಲ. ಸೊ ಯಾವ್ಯಾವ ಥರದ ಟೆಸ್ಟಿಂಗ್ಸ್ಗಳಿರುತ್ತೆ, ಫಿಸಿಕಲ್ ಕ್ವಾಲಿಟಿ ಇರುತ್ತೆ, ಮಾಯ್ಶ್ಚರ್ ಎಷ್ಟಿದೆ, ಲೆಂತ್ ಎಷ್ಟಿದೆ, ಬ್ರೋಕನ್ ಎಷ್ಟಿದೆ, ಅಂದರೆ ಮುರಿದೋಗಿರೋದು ಎಷ್ಟಿದೆ, ಈ ತುಂಡು ಅಂತ ಹೇಳ್ತೇವಲ್ಲ ನಾವು, ಎಷ್ಟು ತುಂಡು ಪರ್ಸೆಂಟೇಜ್ ಬರುತ್ತೆ. ಸೊ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ನಿಮ್ಮ ರೇಟ್ಗಳು ವ್ಯತ್ಯಾಸಗಳಾಗುತ್ತೆ. ಸೊ ಬ್ರೋಕನ್ ಹೆಚ್ಚಿಗೆ ಇತ್ತು ಅಂದರೆ ಒಳ್ಳೆ ಗ್ರೇನ್ ಸೈಜು, ಬಟ್ ಎಲ್ಲ ಮುರಿದೋಗಿದೆ. ಸೊ ಮುರಿದೋಗಿತ್ತು, ಒಡೆದೋಗಿರೋ ಅಕ್ಕಿಗಳಂತಂದರೆ ನಾರ್ಮಲಿ ಮಿಲ್ಗಳಲ್ಲೆಲ್ಲ ಸ್ವಲ್ಪ ಮಷಿನ್ ಏನಾದರೂ ಇಶ್ಯೂ ಬಂದರೆ ಎಲ್ಲ ಪುಡಿಯಾಗಿ ಬಂದುಬಿಡುತ್ತೆ. ಆ ಪುಡಿಯಾಗಿರೋದಕ್ಕೆ ಕಡಿಮೆ ರೇಟ್ ಬರುತ್ತೆ. ಸೊ ಅದರ ಮೇಲೆ ಲೆಕ್ಕ ಇರುತ್ತೆ. ಅದರಲ್ಲೂ ಕೂಡ ನೀವು ಕೆಮಿಕಲ್ಸ್ ಯಾವ ಥರದ್ದಿದೆ, ಯಾವುದನ್ನು ಸ್ಪ್ರೇ ಮಾಡಿದರೆ ಅದ್ರ ಮೇಲೆ ಲೆಕ್ಕ ಇರುತ್ತೆ. ಹೆವಿ ಮೆಟಲ್ಸ್ ಯಾವುದಿದೆ, ಈ ಮರ್ಕ್ಯೂರಿ ಆಗಿರ್ಬೋದು, ಬೇರೆ ಎಲ್ಲ ಇದಿರುತ್ತಲ್ಲ, ಸೊ ಲೆಡ್ ಆಗಿರ್ಬೋದು. ಸೊ ಅದರದ್ದು ಏನಾದರೂ ಪರ್ಸೆಂಟೇಜ್ ಹೆಚ್ಚಿಗೆ ಯಾವಾಗುತ್ತೆ, ನೀವು ಸರಿಯಾಗಿ ಕೆಮಿಕಲ್ ಹೊಡೆದಿದ್ರೆ ಹೆಚ್ಚಿಗೆ ಆಗಿರುತ್ತೆ. ಸೊ ಅದು ಟೆಸ್ಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದು ತಿನ್ನಕ್ಕೆ ಬರುತ್ತಾ ಇಲ್ವಾ, ಅಥವಾ ಮನುಷ್ಯರಿಗೆ ಕರೆಕ್ಟಾಗಿ ಇದೆಯಾ ಇಲ್ವಾ ನಾವು. ಬಟ್ ಆದರೆ ಇಂಡಿಯಾದಲ್ಲಂತೂ ಯಾರೂ ಟೆಸ್ಟ್ ಮಾಡೋಕ್ಕೆ ಹೋಗಲ್ಲ, ಕಷ್ಟಪಡೋಕ್ಕೂ ಹೋಗಲ್ಲ. ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಬೇರೆ ಎಲ್ಲ ಇದೆ, ಸೊ ಅದನ್ನೆಲ್ಲ ನೋಡಿಕೊಂಡು ಟೆಸ್ಟ್ ಮಾಡಿಸ್ಕೊಳ್ಳಿ. ಸೊ ನಾರ್ಮಲಿ ಏನು ಅಂತಂದರೆ ಈ ಟೆಸ್ಟಿಂಗ್ ಯಾವ ಥರ ಅಂದರೆ ಒಂದೇ ಬ್ಯಾಗಿಂದ ಒಂದೇ ಮೂಟೆಯಲ್ಲಿ ಅರ್ಧ kg ತೆಗೆದುಬಿಟ್ಟು ಕೊಡೋದಲ್ಲ. ಅರ್ಧ kgನೇ 1 kg ನೀವು ಟೆಸ್ಟಿಂಗ್ ಕಳಿಸೋದು. ಬಟ್ ಆದರೆ ಯಾವ ಥರ ಅಂತಂದರೆ ಎಲ್ಲ ಮೂಟೆಯಲ್ಲೂ 4 ಒಂದು 10 ಗ್ರಾಮು 20 ಗ್ರಾಮು ತೊಗೊಂಡು ಅದನ್ನು ಯಾವ ಶಿಪ್ಮೆಂಟ್ ಕಳಿಸ್ತಾ ಇದ್ರು ಎಲ್ಲನೂ ಅನಲೈಸ್ ಮಾಡಿ ಕಳಿಸಿ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಯಾವುದೋ ಒಂದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಅಂತಂದ್ರೆ ಒಂದು ಬ್ಯಾಚ್ ಕರೆಕ್ಟ್ ಇರ್ಬೋದು, ಬೇರೆ ಎಲ್ಲ ಮೆಟೀರಿಯಲಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ಅವು ಟೆಸ್ಟ್ ಮಾಡುವಾಗ ಬೇರೆ ಮೆಟೀರಿಯಲ್ ಟೆಸ್ಟ್ ಮಾಡಿಬಿಟ್ರೆ ನಿಮ್ಮ ಇಲ್ಲಿ ರೆಸಿಡ್ಯೂ ಲೆವೆಲ್ ಏನಿದೆಯಲ್ಲ ಅದು ಸ್ವಲ್ಪ ಮೇಲೆ ಕೆಳಗೆ ಆಯಿತು ಅಂದರೆ ಕಳ್ಸೋಕ್ಕಾಗಲ್ಲ. ಇಲ್ಲಿ ಏನಿದೆ ಇದು ಮ್ಯಾಕ್ಸಿಮಮ್ ಲಿಮಿಟ್. ಇದಕ್ಕಿಂತ ಹೆಚ್ಚಿಗೆ ಹೋಯಿತು ಅಂದರೆ ಆ ಮೆಟೀರಿಯಲ್ಗಳು ರಿಜೆಕ್ಟ್ ಆಗುತ್ತೆ. ಆಮೇಲೆ ಪ್ರತಿಯೊಂದು ಮಾರ್ಕೆಟಲ್ಲೂ ಬೇರೆ ಬೇರೆ ಥರದ ರೆಸಿಡ್ಯೂಸ್ ಲೆವೆಲ್ಸ್ ಇರುತ್ತೆ. ಅವ್ರ ಕಂಟ್ರಿಯಲ್ಲಿ ಇಲ್ಲಿವರೆಗೂ ಇದ್ದರೆ ಓಕೆ ಅಂತ ಹೇಳ್ತಾರೆ, MRLs ಅಂತ ಹೇಳ್ತಾರೆ. ಬೇಸಿಕ್ಲಿ SGS ಇಂದ ಅಥವಾ ಬೇರೆ ಯಾರಿಂದ ಆದರೂ ಮಾಡಿಸ್ಕೊಳ್ಬೋದು. 8,000ದಿಂದ ಲೋಕಲಲ್ಲಿ NABL ರಿಜಿಸ್ಟರ್ಡ್ ಇರುತ್ತೆ. ಅದೇ ನೀವು ಎಕ್ಸ್ಪೋರ್ಟ್ ಇನ್ಸ್ಪೆಕ್ಷನ್ ಕೌನ್ಸಿಲ್ದವ್ರದ್ದು ಏನಾದರೂ ಆಯಿತು ಅಥವಾ SGS ಅವರ ರಿಪೋರ್ಟ್ ಮಾಡಿಸಿದ್ರೆ 25,000 ಹೆಚ್ಚು ಕಡಿಮೆ ನೆಗೋಷಿಯೇಷನ್ ಇರುತ್ತೆ. ನೋಡ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬೋದು. ಒಂದು 25,000 ಹತ್ತಿರ ನಿಮಗದು ಬರುತ್ತೆ. ಸೊ ಡಾಕ್ಯುಮೆಂಟೇಷನಲ್ಲಿ ಏನೇನು ಬೇಕಾಗುತ್ತೆ, ನಾನು IC ಬಗ್ಗೆ ಹೇಳಿದೆ, ಅಪೆಡ ಬಗ್ಗೆ ಹೇಳಿದೆ, FSSAI ಇದೆಲ್ಲವೂ ಕೂಡ ಮ್ಯಾಂಡೇಟ್ರಿ. GST ಅದೊಂದು ಮರೆಯೋಂಗಿಲ್ಲ, ಆಯಿತಾ. ಸೊ ಅದಾದಮೇಲೆ ಕಮರ್ಷಿಯಲ್ ಇನ್ವಾಯ್ಸು, ನೀವು ಯಾವಾಗ ಬಿಲ್ ಮಾಡ್ತೀರಾ, ಏನು ಬಿಲ್ ಮಾಡ್ತಾಯಿದ್ದೀರಾ ಅದರದ್ದು ಲೆಕ್ಕ. ಬಿಲ್ಲು ರೆಡಿ ಆಯಿತು, ಪ್ಯಾಕೇಜಿಂಗ್ ಎಲ್ಲ ರೆಡಿ ಆಯಿತು ಅಂದರೆ ಪ್ಯಾಕೇಜಿಂಗ್ ಲಿಸ್ಟ್ ರೆಡಿ ಮಾಡ್ಕೊಳ್ತೀರಾ. ಮೆಟೀರಿಯಲ್ ಎಲ್ಲ ರೆಡಿ ಆಯಿತು, ಶಿಪ್ ಮಾಡ್ತೀರಾ. ಶಿಪ್ ಮಾಡಿದ್ಮೇಲೆ ಅದು BL ಕಾಪಿ ನಿಮಗೆ ಫ್ರೈಟ್ ಫೋರ್ಡರ್ ಕೊಡ್ತಾರೆ. ಸರ್ಟಿಫಿಕೇಟ್ ಆಫ್ ಒರಿಜಿನ್ ಅವರೇ ಕೊಡ್ತಾರೆ. ಅದರಲ್ಲೂ ಕೂಡ ನೀವೇನಾದರೂ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇರೋ ಕಂಟ್ರಿಗಳಿಗೆ ಕಳಿಸ್ತಾ ಇದ್ದರೆ ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಅವ್ರು ತೊಗೊಳ್ಬೇಕಂದಾಗ ಸೊ ಫ್ರೀ ಟ್ರೇಡ್ ಅಗ್ರಿಮೆಂಟಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಸರ್ಟಿಫಿಕೇಟ್ ಆಫ್ ಒರಿಜಿನ್ ಪ್ರಿಫರೆನ್ಷಿಯಲ್ ಅದು ಬೇಕಾಗುತ್ತೆ. ಅದನ್ನು ಕೂಡ ನೀವು ಫ್ರೈಟ್ ಫೋರ್ಡರ್ ಮಾಡ್ತಾರೆ. ನೀವಾಗೆ ಕುತ್ಕೊಂಡು ಮಾಡೋವಂಥ ಕೆಲಸ ಏನೂ ಇಲ್ಲ, ಆಯಿತಾ.
ಸೊ ನೀವು ಕರೆಕ್ಟಾಗಿ ಮೆಟೀರಿಯಲ್ನ ತೊಗೊಂಡು ಕರೆಕ್ಟಾಗಿ ರೇಟ್ಗಳನ್ನ ನೋಡಿಕೊಂಡು ಮಾರ್ಕೆಟ್ ಮಾಡಿಕೊಂಡು ಆರ್ಡರ್ ತೊಗೊಂಡು ಕೊಟ್ಟರೆ ಬೇರೆ ಜನ ನಿಮಗೆ ಮ್ಯಾನೇಜ್ ಮಾಡೋಕ್ಕೆ ತುಂಬ ಜನ ಸಿಗ್ತಾರೆ, ಇದ್ದಾರೆ ಒಳ್ಳೆ ಜನ, ಅವ್ರು ಮಾಡಿಕೊಡ್ತಾರೆ, ತಲೆನೋವು ಅದರದ್ದಿಲ್ಲ. ಸೊ ಪ್ಯಾಥೋಸ್ಯಾನಿಟರಿ ಈ ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ ಇರೋದ್ರಿಂದ ಪ್ಯಾಥೋಸ್ಯಾನಿಟರಿ ಇರುತ್ತೆ. ಅಕ್ಕಿಯನ್ನು ಎಕ್ಸ್ಪೋರ್ಟ್ ಮಾಡ್ಬೋದು, ಅಕ್ಕಿ ಹುಳುಗಳಲ್ಲ. ಸೊ ತಲೆಯಲ್ಲಿ ಇಟ್ಕೊಳ್ಳಿ, ಆ ಥರ ಏನೋ ಹುಳುಗಳಾಗಿದ್ದರೆ ಅದಾಗಿದ್ದರೆ ಇದಾಗಿದ್ದರೆ ಹಾಳು ಮೂಡಿದ್ರೆ ದಯಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಕಂಟೈನರ್ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಓಕೆನಾ. ಫಿಗ್ಮೆಂಟೇಷನ್ ಇರ್ಬೋದು, ಲ್ಯಾಬ್ ರಿಪೋರ್ಟ್ ಇರುತ್ತೆ, ಏನು ಕ್ವಾಲಿಟಿ ಇದೆ ಏನು ಹೇಗೆ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡ್ಮೇಲೆ ನಿಮಗೊಂದು ಐಡಿಯಾ ಸಿಗುತ್ತೆ, ಅದು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಎಲ್ಲೆಲ್ಲಿಂದ ಕಳಿಸ್ಬೋದು, ಎಲ್ಲ ಪೋರ್ಟ್ಸ್ಗಳಿಂದ ಹೋಗುತ್ತೆ. ಮೇನ್ಲಿ ಮುಂಡ್ರದಿಂದ ಹೋಗುತ್ತೆ, ಯಾಕಂದರೆ ನಾರ್ತಲ್ಲಿ ಇರೋದೆಲ್ಲ ಮುಂಡ್ರಾಗ ಹೋಗುತ್ತೆ. JNPT ಮಧ್ಯಪ್ರದೇಶದ್ದು, ಅಲ್ಲಿದು ಮಹಾರಾಷ್ಟ್ರ ಕರ್ನಾಟಕ ಇರೋದೆಲ್ಲ ಮುಂಬೈಗೆ ಹೋಗುತ್ತೆ. ಕಾಕಿನಾಡ ಏನು ಆಂಧ್ರ ಪ್ರದೇಶದ ಏನಿದೆ ಎಲ್ಲ ಕಾಕಿನಾಡದ ಕಡೆಯಿಂದ ಹೋಗುತ್ತೆ. ಉಳಿದಿದ್ದು ಕೋಲ್ಕತ್ತಾ, ಅಲ್ಲಿಂದ ಶಿಪ್ಮೆಂಟ್ ಆಗುತ್ತೆ. ಸೊ ಇಷ್ಟಿಂದ ಬರೋದು ಕೋಲ್ಕತ್ತಾ, ಬೇರೆ ಎಲ್ಲ ರೀಜನ್ಸ್ಗಳಿಗಿದೆ. ಸರ್ ಮಂಗಳೂರಿಂದ ಹೋಗುತ್ತಾ, ಕೊಚ್ಚಿಯಿಂದ ಹೋಗುತ್ತಾ, ಚೆನ್ನೈಯಿಂದ ಹೋಗುತ್ತಾ, ಯಾರು ಕಳಿಸ್ಬೇಡಿ ಅಂತ ಹೇಳ್ತಾ ಇಲ್ಲ, ಆರಾಮಾಗಿ ಕಳಿಸ್ಬೋದು. ಬಟ್ ಏನಂತಂದರೆ ಇವಾಗ ನೀವು ನಂಬರ್ ನೋಡಿದರೆ ಎಲ್ಲಿಂದ ಹೆಚ್ಚಿಗೆ ಮೂವ್ಮೆಂಟ್ ಆಗ್ತಾಯಿದೆ ಅದು ಮಾತ್ರ ಡೇಟಾ ಇಲ್ಲಿರೋದು. ನೀವು ಎಲ್ಲಿಂದ ಕಳಿಸೋದ್ರೂ ಕಳಿಸ್ಬೋದು, ಮಂಗಳೂರಿಂದ ಬೇಕಾದರೂ ಕಳಿಸಿ, ಸಮಸ್ಯೆ ಇಲ್ಲ, ಆಯಿತಾ. ಕಂಟೈನರ್ ಒಳ್ಳೆ ರೇಟಿಗೆ ಬರ್ತಾಯಿದೆ, ಏನೋ ಶಿಪ್ಮೆಂಟ್ ಆರಾಮಾಗಿ ಆಗುತ್ತೆ ಅಂದರೆ ಸಮಸ್ಯೆನ ಮಾಡ್ಕೊಳ್ಳಿ. ಸೊ ಇಲ್ಲಿ ಫ್ರೀ ಟ್ರೇಡ್ ನೀವು ಚೆಕ್ ಮಾಡಿದರೆ ಸ್ವಲ್ಪ ಪ್ರೈಸಸ್ಗಳು ಇವಾಗ ಇಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಯಾಕೆಂದರೆ ಒಂದು ವಾರ್ ಸಿಚುವೇಷನು, ಸೆಕೆಂಡು ಟ್ರಂಪ್ ಇರೋದರಿಂದ ಯಾವಾಗ ಯಾವ ಸ್ಟೇಟ್ಮೆಂಟಿಂದ ಯಾವಾಗ ಏನು ಪ್ರೈಸಸ್ ಹೆಚ್ಚು ಕಡಿಮೆ ಆಗುತ್ತೆ ಯಾರಿಗೂ ಗೊತ್ತಿಲ್ಲ. ಸೊ ಆ ವಿಷಯಕ್ಕೆ ಲಾಜಿಸ್ಟಿಕ್ ಪ್ರೈಸ್ಗಳನ್ನ ದಯಮಾಡಿ ನಿಮ್ಮ ಫ್ರೈಟ್ ಫಾರ್ವರ್ಡರ್ ಜೊತೆ ಮಾತಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ಟ್ರಾನ್ಸಿಟ್ ರೂಟ್ ಏನಿದೆ ಇವಾಗ ಸದ್ಯಕ್ಕೆ ಐಡಲ್ ಟೈಮಿಂಗು ಅಥವಾ ಐಡಲ್ ರೂಟ್ಸ್ಗಳಿದ್ದಾಗ ಈ ಟೈಮ್ಗಳು ವರ್ಕೌಟ್ ಆಗುತ್ತೆ. ಇವಾಗ ಏನಾದರೂ ಈಗ ರೆಡ್ ಸಿ ಕ್ಲೋಸ್ ಆಯಿತು, ಬೇರೆ ಎಲ್ಲ ಕ್ಲೋಸ್ ಆಯಿತು ಅಂತಂದರೆ ಇದು ಯಾವ ರೂಟ್ ತೊಗೊಳುತ್ತೆ ಅದರ ಮೇಲೆ ನಿಮ್ಮ ಲಾಜಿಸ್ಟಿಕ್ ಟೈಮಿಂಗು ಅಥವಾ ನಿಮ್ಮ ಮೆಟೀರಿಯಲ್ ಮುಟ್ಟೋ ಟೈಮಿಂಗು ಚೇಂಜ್ಗಳಾಗುತ್ತೆ. ಸೊ ಸುಮ್ಮನೆ ಹೋಗ್ಬಿಟ್ಟು ಏನೋ ಪ್ರಾಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ದಯಮಾಡಿ ಚೆಕ್ ಮಾಡಿಕೊಂಡು ಆಗುತ್ತಾ ಇಲ್ವೋ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಶಿಪ್ಪಿಂಗ್ ಲೈನ್ಗಳು ಆಲ್ಮೋಸ್ಟ್ ಈ ಯುದ್ಧಕ್ಕೆ ಅದಕ್ಕೆ ಇದಕ್ಕೆ ನೋಡಿದರೆ ಆಲ್ಮೋಸ್ಟ್ ಶಿಪ್ಪಿಂಗ್ ಲೈನ್ಗಳ ಕಂಟೈನರ್ಸ್ಗಳೇ ಅವೈಲೇಬಲ್ ಇಲ್ಲ. ಓಕೆ, ಶಿಪ್ಪಿಂಗ್ ಲೈನ್ಸ್ಗಳು ಕೆಲವೊಂದು ಕಡೆ ಡಿಸ್ಕನೆಕ್ಟ್ ಮಾಡಿದ್ದಾರೆ. ಸೊ ರೂಟ್ಸ್ಗಳೆಲ್ಲ ಕಡಿಮೆ ಆಗಿವೆ, ಡಿಮಾಂಡ್ಗಳು ಏರಿದೆ. ಸೊ ಡಿಮಾಂಡ್ಗಳು ಹೆಚ್ಚಿಗೆ ಆಗಿರೋದಕ್ಕೆ, ಕಂಟೈನರ್ಗಳು ಕಡಿಮೆ ಇರೋದು ಅಥವಾ ಶಿಪ್ಪಿಂಗ್ ಲೈನೇ ಕಡಿಮೆ ಇರೋದಕ್ಕೆ ಸೊ ಆಟೋಮೆಟಿಕ್ಲಿ ಸಫರ್ ಆಗ್ತಾ ಇದ್ದಾವೆ. ಸೊ ಉಳಿದಿರೋದೆಲ್ಲ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ನಿಂತ್ಕೊಂಡ್ಬಿಟ್ಟಿವೆ, ಅವನ್ನೆಲ್ಲ ಏನು ಮಾಡೋಕ್ಕೆ ಬರ್ತಾಯಿಲ್ಲ. ಓಕೆನಾ. ಸೊ ಇಲ್ಲಿ ರೈಸ್ ಎಕ್ಸ್ಪೋರ್ಟ್ಗೆ ಗೌರ್ಮೆಂಟ್ ಇನ್ಸೆಂಟಿವ್ಸ್ ಇದೆ, ರೋಟ್ಯಾಪ್ ಇದೆ, ಡ್ಯೂಟಿ ಡ್ರಾಬ್ಯಾಕ್ ಇದೆ, ಎಕ್ಸ್ಪೋರ್ಟ್ ಕ್ರೆಡಿಟ್ ಏನಾದರೂ ಬೇಕಾದರೆ ಅದು ಸಿಗುತ್ತೆ. ನಿಮಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಮಾಡಿಕೊಟ್ಟಿದೆ. ಆಮೇಲೆ ಎಲ್ಲ ಫ್ರೀ ಟ್ರೇಡ್ ಅಗ್ರಿಮೆಂಟಲ್ಲೂ ರೈಸ್ 110% ಇದ್ದೇ ಇರುತ್ತೆ. ವಿಯೆಟ್ನಾಮು, ಥೈಲ್ಯಾಂಡು ಎರಡು ಕಡೆ ಇರಲಿಕ್ಕಿಲ್ಲ, ಬಟ್ ಉಳಿದಿದ್ದಾದರೆ ಎಲ್ಲ ಕಡೆ ನಿಮಗೆ ರೈಸ್ ಸಿಗುತ್ತೆ. ಆರಾಮಾಗಿ ನೀವು ಎಲ್ಲ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ತೊಗೊಂಡು ಬೆನಿಫಿಟ್ನ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಮೇನಾಗಿ ಬಾಯರ್ ಅಕ್ವಿಸಿಷನ್ ಅಂತಂದರೆ ಒಂದು, ನೀವು ಕ್ವಾಲಿಟಿ ಮೇಲೆ ಕೆಲಸ ಮಾಡಿ, ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ, ವೆರೈಟೀಸ್ಗಳನ್ನ ಯಾವ ವೆರೈಟಿ ನಿಮ್ಮ ಹತ್ರ ಸಿಗುತ್ತೆ, ಯಾವ ಥರದ ವೆರೈಟೀಸ್ಗಳಿದೆ, ಯಾವ ಗ್ರೇಡ್ ಇದೆ, ಕೆಲವೊಂದು ಸರಿ ಗೊತ್ತಿಲ್ಲ ಅಂದರೆ ಗೊತ್ತು ಮಾಡಿಕೊಂಡು ಅದನ್ನು ತಿಳಿಸ್ಕೊಡಿ ಅವರಿಗೆ, ಅದೆಲ್ಲ ನಿಮ್ಗೆ ವರ್ಕ್ ಆಗುತ್ತೆ. ಅದಾದಮೇಲೆ ಮೇನ್ ಆಗಿರೋದು ಪೇಮೆಂಟ್ ರಿಸ್ಕು. ಇದರಲ್ಲಿ ನಿಮ್ಗೆ ಅಡ್ವಾನ್ಸ್ ಬರದೇ ಹೋದರೆ ಬಾಯರ್ಗಳನ್ನೆಲ್ಲ ಚೆಕ್ ಮಾಡಿಕೊಂಡು ಅವರ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಿಕೊಂಡು, ಏನಿಲ್ಲ ಇನ್ಶೂರೆನ್ಸ್ ತೊಗೊಂಡ್ರೆ ಮುಗಿದೋಗುತ್ತೆ, ಏನು ಸಮಸ್ಯೆಗಳಲ್ಲಿಲ್ಲ. ಬಿಟ್ಟರೆ ನೀವು ಇಂಡಿಯಾ ಮಾರ್ಟಲ್ಲಿ B2B ಪೋರ್ಟಲ್ಸ್ಗಳು ಯಾವ್ದಾವುದಿದೆ ಅಲ್ಲೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಪ್ರಾಡಕ್ಟ್ಸ್ಗಳನ್ನೆಲ್ಲ ಲಿಸ್ಟ್ ಇವಾಗ ಏನಂದರೆ ಒಂದು ಫ್ರೀಯಾಗಿ ಮಾಡ್ಕೊಳ್ಳಿ, ಫ್ರೀ ಆಗಿರೋದು ಎಲ್ಲೆಲ್ಲಿ ಸಿಗುತ್ತೆ ಅದನ್ನು ನೋಡ್ಕೊಳ್ಳಿ. ಯಾವ್ದಾದ್ರು ಪೇಯ್ಡ್ ಇತ್ತು ಅಂದರೆ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲವೂ ಕೂಡ ನಿಮಗೆ ಬಿಸ್ನೆಸ್ ಲೀಡ್ಗಳು ಸಿಗಲ್ಲ. ಆಮೇಲೆ ಈ B2B ಪೋರ್ಟಲ್ಗಳು ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ, ನೀವು ಒಂದೇ ಲೀಡ್ನ 1,000 ಜನಕ್ಕೆ ಹಂಚಿಬಿಡ್ತಾರೆ. ಅವಾಗ ಏನಾಗ್ಬಿಡುತ್ತೆ, ಲಾಸ್ಟಿಗೆ ಬರೋದು ಎಲ್ಲಿಗೆ ಅಂತಂದರೆ ಎಲ್ಲರೂ ಪ್ರೈಸಲ್ಲಿ ಯಾರು ಕಡಿಮೆ ಕೊಡ್ತಾಯಿದ್ದಾರೆ ಹೇಳಿ, ಎಲ್ಲರೂ ಅದೇ ಕ್ವಾಲಿಟಿನೇ ಕೊಡ್ತಾ ಇರೋದು, ಎಲ್ಲರೂ ಅದನ್ನೇ ಮಾತಾಡ್ತಾ ಇರೋದು, ರೇಟ್ ಎಷ್ಟು ಕೊಡ್ತೀರಾ ಅದನ್ನು ಹೇಳಿ ಅಂದ್ಬಿಡ್ತಾರೆ. ಅಲ್ಲಿಗೆ ನಿಮಗೆ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಅದ್ರ ಬದಲು ನಿಮ್ಮ ವೆಬ್ಸೈಟು, ನಿಮ್ಮದೇ ಕಂಪ್ನಿ ಪ್ರಮೋಷನ್ಸು, ನೀವೇ ಡೈರೆಕ್ಟಾಗಿ ಬಾಯರ್ಗಳ ಜೊತೆ ಮಾತಾಡಿಕೊಂಡ್ರೆ ಸ್ವಲ್ಪ ಒಳ್ಳೆ ರೇಟ್ಗಳು, ನೆಗೋಷಿಯೇಷನ್ಗಳು ನೀವು ಮಾಡ್ಬೋದು. ಓಕೆನಾ. ಸೊ ECGC ಆದರೆ ನೀವು ನಿಮ್ಮ ಪೇಮೆಂಟ್ಗಳು ಎಲ್ಲಾದರೂ ಸಿಕ್ಕಾಕೊಳ್ಳೋದಿದ್ರೆ ಅಥವಾ ಕ್ರೆಡಿಟ್ ಕೊಡ್ತಾಯಿದ್ರೆ ಯಾರಿಗೂ, ಅದು ಎಸ್ಪೆಷಲಿ ದುಬೈದವ್ರಿಗೆ ಕೊಡ್ತಾಯಿದ್ದಾರೆ. ದುಬೈದಲ್ಲಿ ಮೋಸ ಮಾಡ್ತಾರೋ ಏನು ಅರಬ್ಸ್ ಅಲ್ಲ, ನಮ್ಮವರೇನೆ, ಇಲ್ಲಿ ಅವರನ್ನೇ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಫ್ರೀ ಝೋನಲ್ಲಿ ಕಂಪ್ನಿ ಶುರು ಮಾಡಿ ನಮ್ಮನ್ನೇ ಮೋಸ ಮಾಡಿಕೊಂಡು ದುಡ್ಡು ಇದನ್ನು ಮಾಡ್ತಾಯಿದ್ದಾರೆ. ಸೊ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ, ಏನು ಮಾಡಿಬಿಡಿ ಅಂತ ಹೇಳಲ್ಲ, ಬಟ್ ಆದರೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಆ ಥರ ಏನಾದರೂ ಒಂದು ವೇಳೆ ಯಾರಿಗಾದರೂ ಪುಕ್ಸಟೆ ಅಂದರೆ ಈ ಕ್ರೆಡಿಟಲ್ಲಿ ಏನಾದರೂ ನೀವು ದುಡ್ಡು ಕೊಡೋದಾದರೆ ಅಥವಾ ಮೆಟೀರಿಯಲ್ ಕೊಡೋದಾದರೆ ಅದಕ್ಕೆ ನೀವೇನು ಮಾಡ್ಕೊಳ್ಳಿ, ECGC ಕಂಪ್ನೀಸ್ ಕಡೆಯಿಂದ ಇನ್ಶೂರೆನ್ಸ್ ತೊಗೊಳ್ಳಿ, ಅವನು ಕ್ರೆಡಿಟ್ ರಿಪೋರ್ಟ್ನ ತೆಗೆಸ್ಕೊಳ್ಳಿ. ಆವಾಗ ನೋಡಿ ಅದರಲ್ಲಿ ನೀವು ಯಾವ ಥರ ಏನು ಇನ್ಶೂರೆನ್ಸ್ಗಳು ಬರುತ್ತೆ, ಎಷ್ಟು ಅಮೌಂಟ್ ಕೊಡೋಕ್ಕೆ ರೆಡಿ ಇದ್ದಾರೆ. ಇವಾಗ 1 ಕೋಟಿ ಶಿಪ್ಮೆಂಟ್ ಕಳಿಸ್ತಾನೆ, ಬರೀ 30 ಲಕ್ಷ ಅವ್ರು ಕವರ್ ಮಾಡ್ತೇನೆ ಅಂದರೆ ಅದರಲ್ಲಿ ಏನೂ ಅರ್ಥ ಇಲ್ಲ. ಯಾಕಂದ್ರೆ ನಾವು ಮುಳುಗೋಗ್ಬಿಡ್ತೇವೆ, ಯಾಕಂದರೆ ಅಷ್ಟು ಲಾಭವೂ ಇರೋಲ್ಲ ಈ ಬಿಸ್ನೆಸ್ಸಲ್ಲಿ. ಸೊ ಆವಾಗ ನೀವೇನು ಮಾಡಬೇಕು, ಸ್ವಲ್ಪ ನೋಡಿ, ಅವ್ನು 30 ಲಕ್ಷ ಕ್ರೆಡಿಟ್ ಕೊಡೋಕ್ಕೆ ರೆಡಿ ಇದ್ದಾರೆ ಅಂದರೆ 30 ಲಕ್ಷದನೇ ನೀವು ಶಿಪ್ಮೆಂಟ್ ಮಾಡೋಕ್ಕೆ ನೋಡಿ. ಯಾಕಂದರೆ ಅವ್ನ ಎಲಿಜಿಬಿಲಿಟಿನೇ ಅಷ್ಟಿರುತ್ತೆ. ಇವಾಗ ಅವನ್ನ ಜೇಬಲ್ಲಿ ಬರೀ 30 ರೂಪಾಯಿ ಇಟ್ಕೊಂಡಾಗ ಅವನಿಗೆ 1,000 ರೂಪಾಯಿ ನಾನು ಸಾಲ ಕೊಡ್ತೇನೆ ಅಂದರೆ ವಾಪಸ್ ಬರೋ ಚಾನ್ಸೇ ಇರೋಲ್ಲ.
ಸೊ ಆ ಥರ ಏನಾದರೂ ಡಿಫಾಲ್ಟ್ ಆಗಿ ನಿಮ್ಮ ಪೇಮೆಂಟ್ಗಳು ಸಿಕ್ಕಾಕೊಳ್ತು ಅಂದರೆ ತುಂಬ ಜನ ಮನೆ ಮಾಡಿದವರು ಇದ್ದಾರೆ, ಮನೆ ಕಳ್ಕೊಂಡವರು ಇದ್ದಾರೆ. ಸೊ ಅದಕ್ಕೆ ನೀವು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನೀವು ಬಿಸ್ನೆಸ್ಸಲ್ಲಿ ಯಾಕೆ ಬಂದಿದ್ದೀರಾ, ಬಿಸ್ನೆಸ್ಸಲ್ಲಿ ಏನೋ ಈ ಎಕ್ಸ್ಪೋರ್ಟ್ ಬಿಸ್ನೆಸ್ಸು ಅಥವಾ ಈ ವಿಡಿಯೋ ಯಾಕೆ ನೋಡ್ತಾ ಇದ್ದೀರಾ? ರೈಸ್ನ ನೀವು ಎಕ್ಸ್ಪೋರ್ಟ್ ಮಾಡಿ ದುಡ್ಡು ಗಳಿಸ್ಕೋಬೇಕಂತ ಅಂದ್ಕೊಂಡಿದ್ದೀರಾ ಅಥವಾ ದುಡ್ಡನ್ನ ಕಳ್ಕೊಬೇಕು ಅಂದ್ಕೊಂಡಿದ್ದೀರಾ? ಅದನ್ನು ನೀವು ಡಿಸೈಡ್ ಮಾಡಿಕೊಟ್ರೆ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ. ಆ ಡೀಲ್ಗಳನ್ನ ನಾನು ತೊಗೊಳೋಗ್ಬೇಕಾ, ಒಪ್ಕೋಬೇಕಾ ಬೇಡವಾ ಅಂತ ಏನು ಮಾಡ್ತಾರೆ, ಒಂದೆರಡು ಡೀಲ್ವರೆಗೂ ನಂಬಿಕೆ ಬರುತ್ತೆ, ಸ್ವಲ್ಪ ನಂಬಿಕೆ ಬರೋವರೆಗೂ ಏನೋ ಒಳ್ಳೆ ಮಾತಾಡಿಕೊಂಡು ಪೇಮೆಂಟ್ ಎಲ್ಲ ಕರೆಕ್ಟ್ ಟೈಮಿಗೆ ಕೊಟ್ಕೊಂಡು ಎಲ್ಲ ಮಾಡ್ತಾರೆ. ಅದಾದಮೇಲೆ ಒಂದು ಸರಿ ನಂಬಿಕೆ ಕೂತ್ಕೊಂಡ್ಮೇಲೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕ್ರೆಡಿಟ್ನ. ಒಂದೆರಡು ಸರಿ ಚಿಕ್ಕ ಚಿಕ್ಕ ಕ್ರೆಡಿಟು ಪೇಮೆಂಟ್ ಎಲ್ಲ ಕರೆಕ್ಟಾಗಿ ಬಂದುಬಿಡುತ್ತೆ. ನೆಕ್ಸ್ಟ್ ಟೈಮ್ ದೊಡ್ಡ ಕ್ರೆಡಿಟ್ ಕೊಡ್ತಿರಲ್ಲ, ಅಲ್ಲಿಗೆ ಮುಗಿದೋಯ್ತು ನಮ್ಮ ಕತೆ. ಅವ್ನ ಮನೆ ಮಾರ್ಕೊಂಡು ಹೋಗ್ಬಿಡ್ತಾನೆ. ಸೊ ಅದನ್ನು ಈಗಿನ ಟೈಮಲ್ಲಿ ತುಂಬ ಹರಿಯಾಣದಲ್ಲಾಯಿತು, ಈ ಪಂಜಾಬ್ ರೀಜನಲ್ಲಾಯಿತು, ತುಂಬ ಜನ ನಮ್ಮ ಕ್ಲೈಂಟ್ಸ್ಗಳೇ ತುಂಬ ಅನುಭವಿಸ್ಕೊಂಡು ಕಷ್ಟಪಟ್ಟ ಮೇಲೆ ನಮ್ಮ ಹತ್ರ ಬಂದಿದ್ದಾರೆ. ಮತ್ತೆ ತಿರ್ಗಾ ಅವ್ರನ್ನ ಬಿಸ್ನೆಸ್ನ ಸೆಟ್ ಮಾಡೋದ್ರಲ್ಲೇ ನಾವು ಕೆಲಸ ಮಾಡ್ತಾಯಿದ್ದೇವೆ. ಬಟ್ ಆದರೆ ನಾನು ನಿಮಗೆ ಹೇಳ್ತಾ ಇರೋದು ಏನಂತಂದರೆ, ಆ ಥರ ಸಿಚುವೇಷನ್ಗೆ ತರ್ಕೊಳಕ್ಕೆ ಹೋಗ್ಬಿಡಿ. ಇವಾಗ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾನೆ, ತುಂಬ ವರ್ಷದ ಜೊತೆ ಕೆಲಸ ಮಾಡ್ತಾ ಇದ್ದಾನೆ, ಇವಾಗ ನಾನು ನಿಮಗೆ ಕ್ರೆಡಿಟ್ ಕೇಳ್ತಾ ಇದ್ದಾನೆ. ಸೊ ನೀವು ಕೂಡ ಹೇಳ್ಬೋದಲ್ಲ, ಇಲ್ಲ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ, ಅಡ್ವಾನ್ಸ್ ಪೇಮೆಂಟ್ ಯಾಕೆ ಕೊಡ್ತಾ ಇಲ್ಲ ಅಂತ. ಸೊ ಏನಂತಂದರೆ ನಮಗೇನಾಗ್ಬಿಡುತ್ತೆ, ಮುಜುಗರದಲ್ಲಿ ಸುಮ್ಮನೆ ಮೆಟೀರಿಯಲ್ನ ಬಿಟ್ಕೊಳ್ತಾ ಹೋಗ್ತೇವೆ. ಈ ಅವ್ನು ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಟ್ರೆ, ನಮ್ಗೆ ಬೇರೆ ಆರ್ಡರ್ ಸಿಗದೆ ಹೋದರೆ, ಈ ಎದುರ್ಕೊಂಡಲ್ಲೇ ಜೀವನ ಮಾಡುವಾಗ ನೀವು ಸಿಗಾಕೊಂಡು ನಿಮ್ಮ ದುಡ್ಡನ್ನ ಕಳ್ಕೊಳ್ಳೋ ಚಾನ್ಸಸ್ಗಳು ತುಂಬ ಇರುತ್ತೆ. ಯಾಕೆಂದರೆ ಇವತ್ತಿನ ಟೈಮಲ್ಲಿ ಮನೆಯವ್ರಿಗೇ ದುಡ್ಡು ಕೊಟ್ರೇ ದುಡ್ಡು ವಾಪಸ್ ಬರೋಲ್ಲ. ಅಂಥದ್ರಲ್ಲಿ ನೀವು ಹೋಗ್ಬಿಟ್ಟು ಗೊತ್ತಿಲ್ಲದೆ ಇರೋನು, ಯಾವುದೇ ದೇಶದಲ್ಲಿ ಕೂತ್ಕೊಂಡಿರೋನು ಏನೋ ಕ್ರೆಡಿಟ್ ಕೊಟ್ಟರೆ ಅಲ್ಲಿ ಕತೆ ಮುಗಿ. ನೀವು ಕೊಡಬೇಡಿ ಅಂತ ಹೇಳಲ್ಲ, ಅದ್ರ ಕೊಡೋದಾದರೆ ಇವಾಗ ಇನ್ಶೂರೆನ್ಸ್ ಇದೆಯಲ್ಲ. ಇವಾಗ ನೋಡಿ, ನಾನು ಇಲ್ಲಿ ಬೆಂಗಳೂರಲ್ಲಿ ಕೂತ್ಕೊಳ್ತಾನೆ, ದಾವಣಗೆರೆ ಅವರು ಯಾರೋ ಕಡೆಯಿಂದ ರೈಸ್ ತೊಗೊಳ್ತಾನೆ, ಹೆಚ್ಚು ಕಡಿಮೆ ನಾನು ಪೇಮೆಂಟ್ ಮಾಡದೆ ಹೋದರೆ ನಾನು ಮನೆಗೆ ಬಂದಾದರೂ ಕೇಳ್ಬೋದು. ಅಥವಾ ಒಂದು ವೇಳೆ ನಾನು ದುಡ್ಡು ಕೊಡಲ್ಲ ಅಂತಂದ್ರೂ ಕೂಡ ಅವ್ರು ಏನು ಮಾಡೋಕ್ಕೆ ಬರಲ್ಲ. ಏನು ಲೀಗಲ್ ಕೇಸ್ ಮಾಡ್ಬೋದು, ಅದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು, ಅದೆಲ್ಲ ಏನು ನಡೆಯಲ್ಲ. ಸೊ ಅದೆಲ್ಲ ಕತೆಗಳು ತುಂಬ ಆಗಿಬಿಡುತ್ತೆ. ಅಷ್ಟು ಟೈಮ್ ಅವ್ರಿಗೂ ಇರೋಲ್ಲ, ನನಗೂ ಇರೋಲ್ಲ. ಏನೋ ಒಂದು 5 ಲಕ್ಷನ ಹೋಗಲಿ ಬಿಡು ಅನ್ನೋ ಲೆಕ್ಕದಲ್ಲಿ ಇರ್ತಾರೆ. ಆದರೆ ಇನ್ಶೂರೆನ್ಸ್ ಯಾವುದೂ ಇಲ್ವಾ ಡೊಮೆಸ್ಟಿಕಲ್ಲಿ ನಾನು ಮಾಡುವಾಗ? ಇಲ್ಲ, ಇವು ನನಗೆ ಪೇಮೆಂಟ್ ಕೊಡದೆ ಹೋದರೆ ನಾನು ಹೆಂಗೆ ಮುಂದೆ ಕತೆ ಅಂತ. ಆದರೆ ಇಂಟರ್ನ್ಯಾಷನಲಲ್ಲಿ ನೀವು ಸೆಕ್ಯೂರಿಟಿ ಎಲ್ಲಿ ಇರುತ್ತೆ ಅಂತಂದರೆ, ಅಟ್ಲೀಸ್ಟ್ ನಿಮ್ಮ ಗೌರ್ಮೆಂಟ್ ಇನ್ಶೂರೆನ್ಸ್ ಆದರೂ ತೊಗೊಂಡ್ರೆ ನಿಮ್ಮ ಪೇಮೆಂಟ್ ಆದರೂ 100% ಬರುತ್ತೆ. ಒಂದು ವೇಳೆ ಅವ್ನು ಕೊಡದೆ ಹೋದರೆ ಇವ್ರು ಕೊಡ್ತಾರೆ. ಅವನ ಹತ್ರ ಇಷ್ಟಾದರೂ ಕೊಡ್ತಾರೆ, ಇಲ್ಲಾಂದರೆ ಇವರೇ ಅವ್ರ ಜೇಬಿಂದಾದರೂ ಕೊಡ್ತಾರೆ. ಏನೋ ಒಂದು ಮಾಡಿಬಿಟ್ಟು ನಿಮ್ಗೆ ಅಟ್ಲೀಸ್ಟ್ ಅದನ್ನು ದುಡ್ಡು ಕೊಟ್ಟು ಸೆಟಲ್ ಮಾಡ್ತಾರೆ. ಸೊ ಈ ಆಪ್ಷನ್ಗಳು ನಿಮ್ಗೆ ಅವೈಲೇಬಲ್ ಇರುತ್ತೆ ಇಂಟರ್ನ್ಯಾಷನಲ್ ಟ್ರೇಡಲ್ಲಿ. ಓಕೆನಾ? ಇದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಸ್ಯಾಂಪಲ್ ಶಿಪ್ಮೆಂಟ್ಸನ್ನ ಕಳಿಸ್ಬಿಟ್ಟು ಅಪ್ರೂವಲ್ ತೊಗೊಂಡು ಎಲ್ಲ ಲ್ಯಾಬ್ ರಿಪೋರ್ಟ್ನ ಕಳಿಸಿ ಚೆಕ್ ಮಾಡ್ಕೊಂಡು ಆಮೇಲೆ ನಿಮ್ಮ ಮೆಟೀರಿಯಲ್ಗಳನ್ನ ಕಳಿಸಿ. ಇಲ್ಲದೆ ಹೋದರೆ, ಈಗ ದುಡ್ಡು ಕೊಡದೇ ಇರೋರಿಗಂತೂ ಕಾರಣ ಇರುತ್ತೆ, ತುಂಬ ಹುಡುಕ್ತಾ ಇರ್ತಾರೆ. ಅಂಥದ್ರಲ್ಲಿ ನೀವೇನಾದರೂ ಈ ಥರದ್ದು ಏನಾದ್ರು ಲೂಪ್ ಹೋಲ್ಸ್ ಬಿಟ್ಬಿಟ್ರೆ ಅಲ್ಲಿಗೆ ಮುಗಿದೋಯ್ತು, ಮಣ್ಣಾಕ್ಬಿಡ್ತಾರೆ ಅವರು. ಓಕೆನಾ? ಸೊ ಇಲ್ಲಿ ಕಾಂಪಿಟೇಟಿವ್ ಅನಾಲಿಸಿಸ್ ನೋಡಿದ್ರೆ ಇಂಡಿಯಾ ಆಲ್ರೆಡಿ ಲೀಡಿಂಗ್ ಇದೆ. ನಾನು ಆಲ್ರೆಡಿ ಅದ್ರ ಬಗ್ಗೆ ಹೇಳಿದ್ದೇನೆ. ಸೊ ನೀವು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದುಡ್ಡಿತ್ತು, ರೈಸ್ ಎಕ್ಸ್ಪೋರ್ಟಿಗೆ ಬನ್ನಿ, ಮಾಡ್ಕೊಂಡು ಆರಾಮಾಗಿ ನೀವು ಇದನ್ನು ಮಾಡ್ಕೊಂಡು ಹೋಗ್ಬೋದು. ಯಾರನ್ನೂ ನಂಬ್ಕೊಂಡು ಇದನ್ನು ಮಾಡಿಕೊಂಡು ಏನದು ಲೀಡ್ಸು ಅದು ಇದು ಅಂತ ತೊಗೊಳಕ್ಕೆ ಹೋಗ್ಬಿಡಿ. ಸೊ ಏನೋ ಪ್ರಾಪರಾಗಿ ನಿಮ್ಮ ಸಿಸ್ಟಮಿಂದ ನಾನು ಮಾಡಿಸ್ತಾ ಇದ್ದರೆ ಒಂದು ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡಿ. ಈ ಇಂಡಿಯಾ ಮಾರ್ಟಿಂದ ಅಲ್ಲಿಂದ ಇಲ್ಲಿಂದ ನೀವು ಟ್ರೈ ಮಾಡಿ, ಯಾವುದಕ್ಕೂ ಏನು ಅಭ್ಯಂತರ ಇಲ್ಲ. ಟ್ರೈ ಮಾಡಿ ನೋಡಿ, ವರ್ಕೌಟ್ ಆದರೆ ಸರಿ, ಇಲ್ಲಾಂದರೆ ಬಿಟ್ಟಾಕಿ. ಥೈಲ್ಯಾಂಡ್ ನೆಕ್ಸ್ಟ್ ಕಾಂಪಿಟೇಷನ್ ಬರುತ್ತೆ, ವಿಯೆಟ್ನಾಮ್ ಇದೆ, ಪಾಕಿಸ್ತಾನ ಇವರು ಇರೋದು ಯೂಸ್ ಇಲ್ಲ. ಬಟ್ ಸ್ವಲ್ಪ ಏನೋ ಬಾಸ್ಮತಿದು ಅವರು GI ಟ್ಯಾಗ್ ತೊಗೊಳಕ್ಕೆ ಹೋಗಿದ್ರು, ಅಲ್ಲೂ ಕೂಡ ಸ್ವಲ್ಪ ತೊಂದರೆ ಆಯಿತು ಅವರಿಗೆ. ಬಟ್ ಆದರೆ ಓವರಾಲ್ ಇಷ್ಟು ಕಾಂಪಿಟೇಷನ್ಸ್ ಇದೆ, ತುಂಬ ದೊಡ್ಡ ಕಾಂಪಿಟೇಷನ್ ಆಚೆ ಮಾರ್ಕೆಟಲ್ಲಿ ಇಲ್ಲ. ಆಮೇಲೆ ಏನು ಗೊತ್ತಾ, ಈ ಥೈಲ್ಯಾಂಡು ಮತ್ತು ಈ ವಿಯೆಟ್ನಾಮ್ ಎಲ್ಲ ಪ್ರೊಡಕ್ಷನೇ ಕಡಿಮೆ ಇರೋದು. ಕಾಂಪಿಟೇಷನಲ್ಲಿ ಬರುತ್ತೆ ಕೆಲವೊಂದು ಸರಿ ಪ್ರೈಸಸಲ್ಲಿ, ಇಲ್ಲ ಅವ್ರ ಪ್ರೈಸಸ್ಸು ನಿಮ್ಮ ಪ್ರೈಸಸ್ಸು ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಆಗಿದೆ ಹೀಗಿದೆ ಅಂತ. ಬಟ್ ನಮ್ಮ ಹತ್ರ ಇರೋದು 100 ಮೆಟ್ರಿಕ್ ಟನ್ನು, ಅವ್ರ ಹತ್ರ ಇರೋದು 2 ಮೆಟ್ರಿಕ್ ಟನ್ನು. ಎಷ್ಟೇ ಕಾಂಪಿಟೇಷನ್ ಬಂದರೂ 2 ಮೆಟ್ರಿಕ್ ಟನ್ನಿಗೆ ಮಾತ್ರ ಬರುತ್ತೆ. ಉಳಿದಿರೋದೆಲ್ಲ ನೀವು ಆರಾಮಾಗಿ ನೀವು ಡಾಮಿನೇಟ್ ಮಾಡ್ಕೊಂಡು ಮಾಡ್ಬೋದು. ಸೊ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡಿ. ಸೊ ಇಲ್ಲಿ ನಿಮಗೆ ಮೇನಾಗಿ ಅಡ್ವಾಂಟೇಜಸ್ ಬರೋದು, ಸ್ಟ್ರೆಂತ್ ಬರೋದು ಅಂತಂದರೆ ಒಳ್ಳೆ ಪ್ರೊಡಕ್ಷನು, ಒಳ್ಳೆ ವೆರೈಟಿಗಳು, GI ಟ್ಯಾಗ್ ಇರುವಂಥ ಪ್ರಾಡಕ್ಟ್ಸು, ಏನೂ ತಲೆನೋವಿಲ್ಲ, ಒಳ್ಳೆ ಕಾಂಪಿಟೇಟಿವ್ ಪ್ರೈಸಸಲ್ಲಿ ನಿಮಗೆ ಸಿಗುತ್ತೆ. ಇಷ್ಟು ಪ್ರೊಡಕ್ಷನ್ ಇರೋದನ್ನು ನೀವು ಆರಾಮಾಗಿ ಮಾಡ್ಕೋಬೋದು. ಜಗತ್ತಲ್ಲಿ ನೀವು ಆಟೋಮೆಟಿಕ್ಲಿ ರೈಸ್ಗಳಾಯಿತು, ಬೇರೆ ಆಯಿತು, ಎಲ್ಲ ತೊಗೊಳ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಆಫ್ರಿಕಾಗಳೆಲ್ಲ ಒಳ್ಳೆ ಮಾರ್ಕೆಟ್ ಬೆಳೀತಾ ಇದೆ. ಆಮೇಲೆ ನಮ್ಮ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಎಲ್ಲೆಲ್ಲಿ ಆಗಿದೆ ಅಲ್ಲೆಲ್ಲದರಲ್ಲೂ ರೈಸ್ ಇದೆ. ಸೊ ನೀವು ಆಬ್ವಿಯಸ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ನಿಮ್ಗೆ ನೋಡುವಾಗ ಈ ಫ್ರೀ ಟ್ರೇಡ್ ಅಗ್ರಿಮೆಂಟಲ್ಲಿ ರೈಸ್ ಇಲ್ಲದೆ ಇರೋಂಥ ಅಗ್ರಿಮೆಂಟೇ ಯಾವುದಿಲ್ಲ. ಸೊ ಅದನ್ನು ನೀವು ಆರಾಮಾಗಿ ಟಾರ್ಗೆಟ್ ಮಾಡ್ಬೋದು. ವೀಕ್ನೆಸ್ ಏನು ಅಂತಂದರೆ, ಇವಾಗ ಈ ರೇಷನಲ್ಲೆಲ್ಲ ಅಕ್ಕಿ ಕೊಡ್ತಾರೆ. ಓಕೆನಾ? ಈ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಹೇಳ್ತೇವೆ ನಾವು. ನಮಗೆ ತಿನ್ನೋಕ್ಕಿದೆಯಾ ಇಲ್ವಾ? ಯಾಕೆಂದರೆ ಒಂದು ಟೈಮಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಟೈಮಲ್ಲೆಲ್ಲ ನಾವು ಉಪವಾಸ ಬಿದ್ದಿದ್ವಲ್ಲ. ಸೊ ಆ ಥರ ಎಲ್ಲ ನೋಡಿದ್ರೆ ನಮ್ಮ ಹತ್ರ ಅವಾಗ ತಿನ್ನೋಕ್ಕಿರಲಿಲ್ಲ. ಇವಾಗ ನಾವು ಜಗತ್ತಿಗೆ ನಾವೇ ಸಪ್ಲೈ ಮಾಡ್ತೇವೆ. ಸೊ ಅದು ಒಳ್ಳೆ ಕೆಲಸ. ಬಟ್ ಆದರೆ ಏನು ಅಂತಂದರೆ, ನಮಗೇನಾದರೂ ಕಡಿಮೆ ಆಯಿತು ಅಂದರೆ, ನಮಗೆ ತಿನ್ನೋಕ್ಕಿಲ್ಲದೆ ಇದ್ದಾಗ ನಾವು ಆಚೆ ಏನಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು? ಅವಾಗೇನು ಮಾಡ್ತಾರೆ ಗೌರ್ಮೆಂಟ್ದವರು? ಇದನ್ನು ಕಳ್ಸಂಗಿಲ್ಲ. ಈಗ ಆನಿಯನಿಗೆ ಕೂಡ ಹಾಗೆ ಮಾಡ್ತಾರೆ. ರೇಟ್ಗಳು ತುಂಬ ಹೆಚ್ಚಿಗೆ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಬ್ಯಾನ್ ಹಾಕ್ಬಿಡ್ತಾರೆ, ಇದನ್ನು ಕಳಿಸೋ ಹಂಗಿಲ್ಲ ಅಂತ ಹೇಳೋದು. ಅವಾಗ ಏನಾಗ್ಬಿಡುತ್ತೆ, ನಿಮ್ಮ ಕಂಟ್ರೋಲಲ್ಲಿ ಏನೂ ಇಲ್ಲ, ನೀವೇನೂ ಮಾಡೋಕ್ಕಾಗಲ್ಲ. ಅವಾಗ ನಾಳೆಯಿಂದ ರೈಸ್ ಎಕ್ಸ್ಪೋರ್ಟ್ ಮಾಡೋ ಹಾಗಿಲ್ಲ.
ಅದು ಕೂಡ ನಾರ್ಮಲಿ ಬಾಸ್ಮತಿ ರೈಸ್ಗೆ ಅದರ ಸಮಸ್ಯೆ ಇಲ್ಲ. ಬಾಸ್ಮತಿ ರೈಸ್ ಆದರೆ ಯಾವತ್ತೂ ಬ್ಯಾನ್ ಆಗಿಲ್ಲ, ಅದೇ ಬ್ಯಾನೂ ಆಗೋದು ಇಲ್ಲ. ಯಾಕಂದ್ರೆ ತುಂಬ ಪ್ರೀಮಿಯಂ ಪ್ರಾಡಕ್ಟ್ ಅಲ್ಲ, ತಲೆನೋವಿಲ್ಲ. ಈ ರೇಷನಲ್ಲಿ ಇದು ಏನದು ಅನ್ನಭಾಗ್ಯ, ಆ ಭಾಗ್ಯ, ಈ ಭಾಗ್ಯದಲ್ಲಿ ಕೊಡ್ತಾರಲ್ಲ, ಆ ರೈಸ್ಗಳು ಯಾವುದು ಕಡಿಮೆ ರೇಟಿಂದು. ಸೊ ಕಡಿಮೆ ರೇಟಿಂದ ನಿಮಗೆ 6 ರೂಪಾಯಿ, 3 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಪುಕ್ಸಟ್ಟೆ ಅಂತ ಕೊಡ್ತಾರಲ್ಲ. ಸೊ ಅದು ನಿಮಗೆ ಪುಕ್ಸಟ್ಟೆ ಸಿಗ್ತಾ ಇರ್ಬೋದು, ಅವ್ರಿಗೆ ಪುಕ್ಸಟ್ಟೆ ಸಿಕ್ಕಿರಲ್ಲ. ಅವ್ರಿಗೆ ಗೌರ್ಮೆಂಟ್ ಒಳ್ಳೆ ರೇಟಲ್ಲೇ ಕೊಟ್ಕೊಂಡು ಅದರಲ್ಲಿ ದರೋಡೆ ಮಾಡಿಕೊಂಡು ಉಳಿದಿದ್ದನ್ನು ಪೇಮೆಂಟ್ ಮಾಡಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಈ ಮೆಟೀರಿಯಲ್ಗಳನ್ನು ನೀವು ಎಕ್ಸ್ಪೋರ್ಟ್ ಮಾಡಿಬಿಟ್ರೆ ಇನ್ನೂ ಕಡಿಮೆ ಆಗುತ್ತೆ, ಅವಾಗ ಇನ್ನೂ ಹೆಚ್ಚಿಗೆ ರೇಟ್ ಕೊಟ್ಟು ತೊಗೋಬೇಕಲ್ಲ. ಅದಕ್ಕೆ ಅವ್ರು ಏನು ಮಾಡಿಬಿಡ್ತಾರೆ, ಬ್ಯಾನ್ ಹಾಕ್ಬಿಡ್ತಾರೆ. ಬ್ಯಾನ್ ಮಾಡಿದ್ರು ಅಂದರೆ ಆ ಪ್ರಾಡಕ್ಟ್ನ ನೀವು ಎಕ್ಸ್ಪೋರ್ಟ್ ಮಾಡೋ ಆಗಿಲ್ಲ. ಅದು ಎಸ್ಪೆಷಲಿ ನಾನ್ ಬಾಸ್ಮತಿ ರೈಸ್ಗಳ ಮೇಲೆ ತುಂಬ ಬೇಗ ಎಫೆಕ್ಟ್ ಆಗುತ್ತೆ. ಸೊ ಅದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ, ಓಕೆನಾ. ಫಿಗ್ಮೆಂಟೇಷನ್ಸು ಅದು, ಆಮೇಲೆ ಕಡಿಮೆ ಮಿಲ್ಗಳು, ಒಳ್ಳೆ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಕೆಲವೊಂದು ಸರಿ ಈ ಕೆಮಿಕಲ್ ಎಲ್ಲ ಹೊಡೆದ್ಬಿಟ್ಟು ಎಲ್ಲ ಏನೋ ಒಳ್ಳೆ ರೈಸ್ ಕ್ವಾಂಟಿಟಿ ಚೆನ್ನಾಗಿದೆ, ಬಟ್ ಕ್ವಾಲಿಟಿ ಇಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೇವೆ, ಆ ಕ್ವಾಲಿಟಿ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ಅಂದಾಗ ಅದನ್ನು ಮನೇಲಿ ಇಟ್ಕೊಂಡು ಕೂತ್ಕೊಳ್ಬೇಕಾಗತ್ತೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಥ್ರೆಡ್ಸ್ ಬಂದರೆ ನಿಮಗೆ ಕಾಂಪಿಟೇಷನ್ ಸ್ವಲ್ಪ ಹೆಚ್ಚಿಗೆ ಆಗ್ತಾಯಿದೆ ಮಾರ್ಕೆಟಲ್ಲಿ. ಬೇರೆ ಒಳ್ಳೆ ಪ್ರೊಡಕ್ಷನ್ಸ್ಗಳನ್ನ ಎಲ್ಲ ತೆಗಿತಾ ಇದ್ದಾರೆ. ಸೊ ಕ್ಲೈಮೇಟ್ ಚೇಂಜ್ ಆಯಿತು, ಮಳೆ ಆಗಲಿಲ್ಲ, ತುಂಬ ಮಳೆ ಆಯಿತು, ಎರಡೂ ಕೂಡ ಸಮಸ್ಯೆನೇ. ಸೊ ಅವಾಗ ಏನಾಗುತ್ತೆ, ಆ ಥರ ಏನಾದರೂ ಕ್ಲೈಮೇಟ್ ಚೇಂಜು ಅದು ಇದು ಆಯಿತು, ಒಳ್ಳೆ ಮಳೆ ಆಗಿಲ್ಲ ಅಂತಂದರೆ ಆಟೋಮೆಟಿಕ್ಲಿ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಪ್ರೊಡಕ್ಷನ್ ಕಡಿಮೆ ಆದರೆ ರಿಸ್ಟ್ರಿಕ್ಷನ್ ಬೀಳುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಎಲ್ಲ ಒಂದು ಹಂತಕ್ಕೆ ನೀವು ಅನಲೈಸ್ ಮಾಡ್ಬೋದು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದರೆ ಗೊತ್ತಾಗುತ್ತೆ ಅದೆಲ್ಲ ಮುಂದೆ. ಆದರೆ ಎಂಡ್ ಆಫ್ ದ ಡೇ ಏನು ಅಂತಂದರೆ ವೀಕ್ನೆಸ್ಸು, ಥ್ರೆಡ್ಸು ಇದನ್ನೆಲ್ಲ ಮುಂದೆ ಸ್ಟ್ರೆಂತು ಮತ್ತು ಆಪರ್ಚುನಿಟಿ ತುಂಬ ಹೆವಿ ಇದೆ. ಸೊ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಯಾವ್ಯಾವ ರೀತಿಯಲ್ಲಿ ನಾವು ಬಿಸ್ನೆಸ್ನ ಮಾಡ್ಬೋದು, ಒಂದು ನೀವು ಡೈರೆಕ್ಟ್ B2B ಏನೋ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತೀರಾ, ಅಲ್ಲಿ ಯಾರೋ ಇಂಪೋರ್ಟ್ ಮಾಡ್ತಾರೆ, ಅವ್ರು ಮುಂದೆ ಮಾರ್ಕೊಳ್ತಾರೆ, ನೀವು ಒಳ್ಳೆ ವಾಲ್ಯೂಮಲ್ಲಿ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡ್ತೀರಾ, ದಟ್ ಈಸ್ B2B. ಅದನ್ನು ಬಿಟ್ಟು ನೀವೇನಾದರೂ ಟ್ರೇಡಿಂಗ್ ಹೌಸು ಬರೀ ಸೋರ್ಸಿಂಗಾಗಿ ಏನಾದರೂ ಬರೀ ಒಂದು ಕಡೆಯಿಂದ ತೊಗೊಂಡು ಇಟ್ಕೊಂಡಿರ್ತೀರ, ಬೇಕಾದವರು ಬಂದು ತೊಗೊಂಡು ಹೋಗ್ತಾರೆ. ಅವರು ರೀಟೇಲ್ ಆದರೂ ಇರ್ಬೋದು ಅಥವಾ ಯಾವ್ದಾದ್ರು ಕಂಪ್ನಿ ಆಗಿರ್ಬೋದು, ಅದನ್ನು ಕೂಡ ನೀವು ಪ್ಲ್ಯಾನ್ ಮಾಡ್ಬೋದು. ಇಲ್ಲಾಂದರೆ ನಾರ್ಮಲಿ ಏನಾಗುತ್ತೆ, ಅಲ್ಲಿ ಯಾವುದಾದ್ರು ಹೋಟೆಲ್ಸ್ಗಳು ದೊಡ್ಡ ದೊಡ್ಡ ಚೈನ್ಗಳಿರುತ್ತೆ, ಅವ್ರಿಗೇನೋ ರೈಸ್ ರೆಗ್ಯುಲರ್ಲಿ ಬೇಕು. ಸೊ ನಿಮ್ಮನ್ನು ಸೋರ್ಸಿಗೆ ಹೌಸಾಗೆ ಅಪಾಯಿಂಟ್ ಮಾಡ್ತಾರೆ, ನಿಮ್ಗೆ ಅವ್ರಿಗೆ ಎಷ್ಟು ಬೇಕೋ ಅದರ ಅದೇ ವೆರೈಟಿ, ಅದೇ ಗ್ರೇಡು, ಅದೇ ಕ್ವಾಲಿಟಿನ ಸಪ್ಲೈ ಮಾಡ್ತಾ ಲಾಂಗ್ ಟರ್ಮಲ್ಲಿ ಡೀಲ್ ಮಾಡ್ಬೋದು. ಸೊ ಆಪ್ಷನ್ ಕೂಡ ನಿಮಗಿರುತ್ತೆ. ಇನ್ನೊಂದು ಬಂದು ವೈಟ್ ಲೇಬಲ್ ಇರುತ್ತೆ, ನಾನು ನನ್ನ ಬ್ರ್ಯಾಂಡಲ್ಲೇ ಎಕ್ಸ್ಪೋರ್ಟ್ ಮಾಡೋದು ಅಥವಾ ನನ್ನ ಬ್ರ್ಯಾಂಡಲ್ಲೇ ನನಗೆ ಬೇಕು. ಸೊ ಆ ಥರ ಇದ್ದರೆ ನೀವು ಓಕೆ ಇದ್ದೀರಾ, ಪ್ರಿಂಟಿಂಗ್ ಮಾಡಿಸಿ, ಎಲ್ಲ ಪ್ರಿಂಟಿಂಗ್ ಮೆಟೀರಿಯಲ್ನ ತೊಗೊಳ್ಳಿ, ಪ್ಯಾಕ್ ಮಾಡಿಸಿ ಇಟ್ಕೊಳ್ಳಿ, ಅದನ್ನು ಮುಂದೆ ಎಕ್ಸ್ಪೋರ್ಟ್ ಮಾಡ್ಬೋದು. ಅದರ ಹೊರತಾಗಿ ನೀವು ಸರ್ ಇವಾಗ ಕಡಿಮೆ ದುಡ್ಡಲ್ಲಿ ನಾನು ಮಾಡಬೇಕಂದ್ರೆ ಏನು ಮಾಡಲಿ, 1 kg ಪ್ಯಾಕ್ ಮಾಡ್ಕೊಬೋದು. 1 kg ಆಗಿರ್ಬೋದು, 2 kg ಆಗಿರ್ಬೋದು, 5 kg, 10 kg, ಇದೆಲ್ಲ ಲೋಕಲ್ ಬ್ರ್ಯಾಂಡಿಂಗ್ ಮಾಡಿಕೊಂಡು ಇದನ್ನೆಲ್ಲ ನೀವು ಅಮೆಝಾನು ಅದು ಇದು ಪ್ಲ್ಯಾಟ್ಫಾರ್ಮಲ್ಲಿ ಮಾರ್ಬೋದು. 30% ಕಮಿಷನ್ ಕೊಟ್ಕೊಂಡು ನೀವೆಲ್ಲ ಎಷ್ಟು ದುಡ್ಡಲ್ಲಿ ಮಾರೋಕ್ಕಾಗತ್ತೆ, ಏನಿದೆ ಸ್ವಲ್ಪ ನೋಡ್ಕೊಂಬಿಟ್ಟು ಮಾಡಿ. ಇಲ್ಲಾಂದರೆ ಅನಾಲಿಸಿಸ್ ರಿಪೋರ್ಟ್ ಆಲ್ರೆಡಿ ಪಬ್ಲಿಷ್ ಆಗಿದೆ, shop.jbexpress.com ಅಲ್ಲಿ ಹೋಗಿಬಿಟ್ರೆ ನಿಮ್ಗೆ ಅದು ಸಿಗುತ್ತೆ. ಸೊ ಫೈನಾನ್ಷಿಯಲ್ ಪ್ರೊಜೆಕ್ಷನ್ ಆದರೆ ಇವತ್ತೇನು ಮಾಡ್ತಾಯಿದ್ದೀರಾ, ಮುಂದಿನ 3 ವರ್ಷದಲ್ಲಿ ನಿಮ್ಮ ಬಿಸ್ನೆಸ್ಗಳು ಒಳ್ಳೆ ಗ್ರೋತ್ ಆಗುತ್ತೆ. ಅದೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಮಾರ್ಕೆಟಿಂಗು ಮತ್ತು ನಿಮ್ಮ ಬಿಸ್ನೆಸ್ ಸ್ಟ್ರಾಟಜಿ ಮೇಲೆ ಕೆಲಸ ಮಾಡಿ ಆಗೋಗುತ್ತೆ. ಸೊ ಪಾಲಿಸೀಸ್ಗಳು ನಮ್ಮ ಕಂಟ್ರೋಲಲ್ಲಿಲ್ಲ, ಮೋದಿ ಅವ್ರದ್ದು ನಂಬರ್ ನಮ್ಮ ಹತ್ರ ಇಲ್ಲ, ಅಥವಾ ನಾವು ಹೇಳಿದ್ರು ಅವ್ರೇನು ಕೇಳಲ್ಲ. ಸೊ ಹಾಗಿದ್ದಾಗ ಪಾಲಿಸಿ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಸ್ವಲ್ಪ ಕ್ಲೈಮೇಟು, ರೇಟ್ಗಳು ಅದು ಇದನ್ನು ಮಾನಿಟರ್ ಮಾಡ್ತಾಯಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವತ್ತೆಲ್ಲ ನಾಳೆ ರಿಸ್ಟ್ರಿಕ್ಷನ್ ಬರ್ಬೋದು, ಬೇರೆ ಇಶ್ಯೂ ಆಗ್ಬೋದು, ಅದನ್ನೆಲ್ಲ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಕ್ವಾಲಿಟಿ ಬಂದರೆ ದಯಮಾಡಿ ಟೆಸ್ಟ್ ಮಾಡಿದೆ ಯಾವುದೇ ಮೆಟೀರಿಯಲ್ನ ಕಳ್ಸೋಕ್ಕೆ ಹೋಗ್ಬಿಡಿ. ಇಲ್ಲಾಂದರೆ ನಿಮ್ಗೇನು ಅನಿಸುತ್ತೆ, ಸರ್ ಟೆಸ್ಟ್ ಮಾಡಿಬಿಟ್ರೆ ನಮಗೆ ಮೆಟೀರಿಯಲ್ ಇಲ್ಲೇ ರಿಜೆಕ್ಟ್ ಆಗುತ್ತೆ. ಅಲ್ಲಪ್ಪ, ಇಲ್ಲಿ ರಿಜೆಕ್ಟ್ ಆಗುತ್ತೆ, ಓಕೆ. ಈಗ ಅಲ್ಲಿ ಹೋಗ್ಬಿಟ್ಟು ರಿಜೆಕ್ಟ್ ಆದರೆ ಅದನ್ನು ಮೆಟೀರಿಯಲ್ ತರಿಸ್ಕೊಳ್ಳೋಕ್ಕಾಗಲ್ಲ, ಲಾಜಿಸ್ಟಿಕ್ಕು ಹೋಯಿತು, ದುಡ್ಡು ಹೋಯಿತು. ಅವಾಗ ಈಗ ತುಂಬ ಜನಕ್ಕೆ ಏನಂತಂದರೆ ಇಂಡಿಯಾದಲ್ಲಿ ಡಯಾಬಿಟೀಸ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ ಜನಕ್ಕೆ, ಶುಗರ್ ಮೇನಾಗಿ. ಸೊ ಏನಂದ್ಬಿಟ್ರೆ ಚೆಕ್ ಮಾಡಿಸ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ, ಓ ನಾನು ಶುಗರ್ ಬಂದುಬಿಟ್ಟಿದೆ. ನೀವು ಚೆಕ್ ಮಾಡಿಸ್ಕೊಳ್ತೀವಿ ಹೋದರೂ ನಿಮಗೆ ಶುಗರ್ ಇದೆ, ಬಟ್ ಜಸ್ಟ್ ಅಂದರೆ ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಸೊ ಜನ ಏನು ಮಾಡ್ತಾರೆ ಅಂದರೆ ಟೆಸ್ಟ್ ಮಾಡ್ಸೋಕ್ಕೆ ಹೋಗಲ್ಲ. ಸೊ ಟೆಸ್ಟ್ ಮಾಡಿದೆ ಹಾಗೆ ಕಳಿಸ್ಬಿಡೋದು, ಲಾಸ್ಟಿಗೆ ಅಲ್ಲಿ ಹೋಗ್ಬಿಟ್ಟು ರಿಜೆಕ್ಟ್ ಆಗೋದು, ರಿಜೆಕ್ಟ್ ಆದಮೇಲೆ ಬಾಯರ್ನ ಕಳ್ಕೊಳ್ಳೋದು, ಕಷ್ಟಪಟ್ಟು ಸಿಕ್ಕಿರೋ ಬಾಯರ್ನ. ಸೊ ಯಾಕೆ ಆ ಥರ ಮಾಡೋದು? ಸುಮ್ಮನೆ ಟೆಸ್ಟ್ ಮಾಡ್ಕೊಂಡು ನೋಡಿ ಕರೆಕ್ಟಾಗಿ ಇದೆಯಾ ಇಲ್ಲೋ ಪ್ರಾಡಕ್ಟ್ನ. ಏನು ಕಳಿಸ್ತಾ ಇದ್ದೀರಾ, ಮೋಸ ಮಾಡಬೇಡಿ, ಯಾವುದೇ ರೀತಿಯಲ್ಲೂ ಮೋಸ ಮಾಡೋಕ್ಕೆ ಹೋಗಬೇಡಿ. ದಯಮಾಡಿ ನೋಡಿಕೊಂಡು ಟೆಸ್ಟ್ ಮಾಡಿ. ಇಲ್ಲ ಅಂದರೆ ಇಲ್ಲಿ ಇಂಡಿಯಾದಲ್ಲಿ ನಾನು ದನಕರುಗಳಿಗೆ ಏನು ಕಡಿಮೆ ಇದೆ, ಜನನೇ ದನಕರುಗಳ ಥರ ಇದ್ದಾರೆ. ಮಾರಿ ಈ ಡೊಮೆಸ್ಟಿಕ್ ಯಾವ್ನು ಕೇಳ್ತಾನೆ, ಇಲ್ಲಿ ಟೆಸ್ಟ್ ಯಾರು ಮಾಡ್ತಾ ಇದ್ದಾರೆ? ಇಲ್ಲಿ ಏನು ಬಂದರೂ ತೊಗೊಂಡು ಬರ್ತಾರೆ. ಯಾವ್ಯಾವ ಬ್ರ್ಯಾಂಡ್ ಬೇಕು, ಯಾವುದೇ ದೊಡ್ಡ ಬ್ರ್ಯಾಂಡ್ ಮಾಡಿದ್ರು ಮೋಸ ಮಾಡೋರು, ಈ ಲಿಮಿಟ್ಸ್ ಹೆಚ್ಚಿಗೆ ಇರೋದು, ಮೆಟಲ್ಲು ಅದು ಇದು ಇರೋದನ್ನೇ ಕಳಿಸ್ತಾ ಇದ್ದಾರೆ. ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಸೊ ಆ ಥರದ ಕಂಟ್ರಿಗಳು ಇದೆ. ನಮ್ಮನ್ನು ಇಂಡಿಯಾ ಅಂತ ಅಷ್ಟೇ ಅಲ್ಲ ನಾನು ಹೇಳ್ತಾ ಇರೋದು, ಬೇರೆ ಕಂಟ್ರೀಸ್ಗಳಲ್ಲೂ ಕೂಡ ನೀವು ಕಳಿಸ್ಬೋದು, ಓಕೆನಾ. ಸೊ ಅಲ್ಲಿ ಎಲ್ಲೂ ನಿಮ್ಗೆ MRLs ಟೆಸ್ಟೇ ಮಾಡಲ್ಲ, ಯಾರು ಕೇಳೋದೇ ಇಲ್ಲ, ತಲೆನೇ ಕಟ್ಸ್ಕೊಳ್ಳಲ್ಲ, ಅಲ್ಲೆಲ್ಲ ನೀವು ಕಳಿಸ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ. ಪೇಮೆಂಟ್ಸ್ ಬಂದರೆ ದಯಮಾಡಿ ಏನಾದರೂ ಪೇಮೆಂಟ್ಗಳನ್ನ ಕ್ರೆಡಿಟಲ್ಲಿ ಕೊಡೋದಾದರೆ, ಪುಕ್ಸಟ್ಟೆ ನೀವು ಮೆಟೀರಿಯಲ್ನ ಕಳಿಸ್ತಿದ್ದೀರಾ ಅಂದರೆ ನಾಳೆ ದುಡ್ಡು ಬರದೇ ಹೋದರೆ ನೀವು ಏನು ಮಾಡ್ಬೋದು, ಏನು ಮಾಡ್ತೀರಾ, ಏನೆಲ್ಲ ಇಶ್ಯೂ ಬರ್ಬೋದು ಅದನ್ನು ನೋಡ್ಕೊಳ್ಳಿ. ಆ ಥರ ಏನಾದರೂ ಇತ್ತು ಅಂದರೆ ದಯಮಾಡಿ ಸಿಕ್ಕಾಕೊಳ್ತೀರಾ. ಅದಕ್ಕೆ ಇನ್ಶೂರೆನ್ಸ್ ಮಾಡಿಕೊಂಡು ನೀವು ನಿಮ್ಮ ಪೇಮೆಂಟ್ಗಳನ್ನ ಕವರ್ ಮಾಡ್ಕೊಳ್ಳಿ. ನಿಮಗೆ ಡೊಮೆಸ್ಟಿಕ್ಕಲ್ಲಿ ಪೇಮೆಂಟ್ ಸೆಕ್ಯೂರಿಟಿ ಏನೂ ಇಲ್ಲ.
ಅವನೇನಾದ್ರು ಚೆಕ್ ಬೌನ್ಸ್ ಆದರೂ ಕೂಡ ಕ್ರಿಮಿನಲ್ ಕೇಸ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ. ಬಟ್ ಆದರೆ ಬೇರೆ ಯಾವುದೇ ಥರದ ನೀವು ರಿಕವರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆಚೆ ಆದರೆ ಅಟ್ಲೀಸ್ಟ್ ನಿಮ್ಗೆ ಅದು ಇನ್ಶೂರೆನ್ಸ್ ಇದೆ, ಅದನ್ನು ತೊಗೊಂಡು ಬೇಕಾದ್ರೆ ನೀವು ಕೆಲಸ ಮಾಡ್ಕೊಳ್ಬೋದು. ಲಾಜಿಸ್ಟಿಕ್ ಆದರೆ ಇವತ್ತಿನ ಟೈಮಲ್ಲಿ ಸ್ವಲ್ಪ ಶಾರ್ಟೇಜು, ಈ ವಾರು, ಈ ಟ್ರಂಪು, ಇದೆಲ್ಲ ತಲೆನೋವು ಇರೋದ್ರಿಂದ ಸ್ವಲ್ಪ ಪ್ರೈಸಸ್ಗಳು ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಅವ್ನು ಮಲ್ಕೊಂಡು ಎದ್ಬಿಟ್ಟು ಏನು ಹೇಳ್ತಾನೆ ಅದ್ರ ಮೇಲೆ ಪ್ರೈಸಸ್ಗಳು ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ತುಂಬ ಪ್ಲ್ಯಾನ್ ಮಾಡೋದೇನಿಲ್ಲ, ಬಟ್ ಕೇಳ್ಕೊಂಡು ಮಾಡಿ. ಸೊ ಪ್ರಿಡಿಕ್ಷನ್ ಎಷ್ಟಿರುತ್ತೆ, ಎಷ್ಟು ದಿನದ ವ್ಯಾಲಿಡಿಟಿ ಅಗ್ರಿಮೆಂಟ್ ಕೊಡ್ತಾರೆ ಅಥವಾ ಎಷ್ಟು ದಿನದ ವ್ಯಾಲಿಡಿಟಿ ಪ್ರೈಸಿಂಗ್ ಕೊಡ್ತಾರೆ, ಅದ್ರ ಮೇಲೆ ಪ್ಲ್ಯಾನ್ ಮಾಡ್ಕೊಂಡು ನೀವು ಕೆಲಸ ಮಾಡ್ಕೊಳ್ಳಿ. ಆಯಿತಾ? ಕ್ಲೈಮೇಟ್ ಆಗಿರ್ಬೋದು, ಈ ಮಳೆ ಆಯಿತು, ಯಾಕಂದರೆ ಎಲ್ಲೋ ಕೂಡ ಮಳೆ ಮೇಲೆ ಇರುತ್ತೆ. ಒಳ್ಳೆ ಮಳೆ ಆಯಿತು, ಬೆಳೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಸುಮಾರಾಗಿ ಏನೋ ಬೆಳೆ ಬಂದಿರುತ್ತೆ, ಅದು ಕೂಡ ತುಂಬ ಸಾಲಲ್ಲ. ಸೊ ಆ ಥರ ಇದ್ದರೆ ಗೌರ್ಮೆಂಟ್ಗಳ ರಿಸ್ಟ್ರಿಕ್ಷನ್ ಹಾಕ್ಬಿಡ್ತಾರೆ, ಅಲ್ಲಿ ಕೆಲಸ ಮುಗಿದೋಗುತ್ತೆ. ಸೊ ಜಿಯೋ ಪೊಲಿಟಿಕ್ಸ್ ಏನಿದೆ, ವಾರ್ ಎಲ್ಲಿ ನಡೀತಾ ಇದೆ, ರೆಡ್ ಸಿ ಇಶ್ಯೂ ಏನು, ಹಮಾಸ್ ಇಶ್ಯೂ ಏನು, ಇದನ್ನೆಲ್ಲ ನೋಡಿಕೊಂಡ್ರೆ ನಿಮ್ಗೆ ಸ್ವಲ್ಪ ಐಡಿಯಾ ಸಿಗುತ್ತೆ. ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಮೇಯ್ನಾಗಿ ಕ್ವಾಲಿಟಿ ಕಂಟ್ರೋಲ್ ಮಾಡೋದು, ನೀವು ಸಾಯಿಲ್ ಟೆಸ್ಟ್ ಮಾಡಿಸಿದ್ರೆ ಸಾಕು. ಅಲ್ಲಿ ರೈತರ ಕಡೆಯಿಂದ ನೀವು ತೊಗೊಳ್ಬೇಕಾದಾಗ ಸರ್ ನೀವು ಏನು ಸಾಯಿಲ್ ಟೆಸ್ಟ್ ರಿಪೋರ್ಟ್ ತೊಗೊಂಡ್ರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಈ ಸಾಯಿಲ್ ಟೆಸ್ಟ್ ರಿಪೋರ್ಟಲ್ಲಿ ಅವ್ರು ಏನು ಒಂದು ಸಾಯಿಲಲ್ಲಿ ಏನಿದೆ, ಎರಡನೇದು ಅವರು ಬೆಳೀತಾ ಇದ್ದಾಗ ಏನೇನು ಹಾಕ್ತಾರೆ, ಎರಡನ್ನ ಮಾನಿಟರ್ ಮಾಡಿದರೆ ನಿಮ್ಗೆ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಇಲ್ಲೋ ಅನ್ನೋದು ನಿಮಗೆ ಎಶ್ಯೂರೆನ್ಸ್ ಆಗುತ್ತೆ. ಅದು ಆರ್ಗ್ಯಾನಿಕ್ ಇತ್ತಂದ್ರೂ ನಿಮ್ಗೆ ಒಳ್ಳೆ ತಲೆನೋವೇ ಇಲ್ಲ. ಸುಮ್ಮನೆ ಆರ್ಗ್ಯಾನಿಕ್ ಡೀಲ್ ಮಾಡಿ ಪ್ರೈಸು ಒಳ್ಳೆ ಸಿಗುತ್ತೆ, ಪ್ಲಸ್ ನಿಮ್ಗೆ ಏನೋ ರಿಜೆಕ್ಟ್ ಆಗೋ ತಲೆನೋವು ಇರೋಲ್ಲ. ಸೊ ಒಳ್ಳೆ ಕ್ವಾಲಿಟಿನೇ ಸಿಗ್ತಾ ಇದೆ. ಟೆಸ್ಟ್ ಮಾತ್ರ ಮಾಡಿಸಿ, ಆದರೆ ಏನೋ ರಿಜೆಕ್ಟ್ ಆಗೋ ಹೆದರಿಕೆ ಇರೋಲ್ಲ ಅಷ್ಟೇ. ಮಿಲ್ಗಳು ನೋಡ್ಕೊಳ್ಳಿ, ಈ ಮಾಯ್ಶ್ಚರ್ ರೇಟ್ ಚೆಕ್ ಮಾಡ್ಕೊಳ್ಳಿ. ಸುಮ್ಮನೆ ಹಸಿಯಾಗಿರೋದು, ಕರೆಕ್ಟಾಗಿ ಇಲ್ಲದೆ ಇರೋದನ್ನು ಮೆಟೀರಿಯಲ್ಗಳನ್ನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಕೆಟ್ಟೋಗುತ್ತೆ ಬೇಗ, ಶೆಲ್ಫ್ ಲೈಫ್ಗಳು ಹಾಳಾಗುತ್ತೆ. ಲೆಂತ್ ಆಗಿರ್ಬೋದು, ಬ್ರೋಕನ್ ಆಗಿರ್ಬೋದು, ಇದನ್ನೆಲ್ಲ ಪ್ರಾಪರಾಗಿ ಡಿಫೈನ್ ಮಾಡಿಕೊಂಡು ಅದಾದಮೇಲೆ NABL ರಿಜಿಸ್ಟರ್ಡ್ ಲ್ಯಾಬ್ಸ್ಗಳಿಂದ ಮಾತ್ರ ತೊಗೊಳ್ಳಿ. ಯಾರೋ ನಿಮಗೆ 200 ರೂಪಾಯಿ 300 ರೂಪಾಯಿ ರಿಪೋರ್ಟ್ ಕೊಡ್ತಾರೆ ಅಂದ್ಬಿಟ್ಟು ಅವ್ರ ಹತ್ರ ಹೋಗಿ ರಿಪೋರ್ಟ್ಗಳೆಲ್ಲ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ. ಅವ್ರು ಟೆಸ್ಟ್ ಮಾಡಿದ್ರೆ ಯಾವುದೋ ಹಳೆ ರಿಪೋರ್ಟ್ನ ಪಂಚ್ ಮಾಡಿಕೊಡ್ತಾರೆ. ಆ ಥರದ್ದೆಲ್ಲ ಮಾಡಿಕೊಂಡ್ರೆ ನೀವು ಸಿಕ್ಕಾಕೊಳ್ತೀರ. ಸೊ ದಯಮಾಡಿ ಅದನ್ನು ನೋಡ್ಕೊಳ್ಳಿ. ಲಾಜಿಸ್ಟಿಕ್ ಆದರೆ ಇನ್ಸ್ಪೆಕ್ಷನ್ ಮಾಡ್ಕೊಳ್ಳಿ. ಕಂಟೈನರ್ಗಳ ಕತ್ಲೆ ಟೈಮಲ್ಲಿ ತರಿಸ್ಕೊಳ್ಳಿ. ಒಳಗಡೆ ಹೋಗ್ಬಿಟ್ಟು ಟಾರ್ಚ್ ಹೊಡೆದ್ಬಿಟ್ಟು ನೋಡಿ, ಎಲ್ಲಾದರೂ ಸ್ವಲ್ಪ ತೂತುಗಳು ಅಥವಾ ಏನೋ ಈ ಜಂಗ್ ಹಿಡಿದೋಗಿರುತ್ತೆ, ಅದೆಲ್ಲ ಕೆಟ್ಟೋಗಿರುತ್ತೆ ಕಂಟೈನರ್, ಅದೆಲ್ಲ ಬಿಸಾಕೋ ಕಂಟೈನರ್ನ ನಮಗೆ ಕಳಿಸ್ಕೊಡ್ತಾರೆ ಕೆಲವೊಂದು ಸಾರಿ. ಸೊ ಅದನ್ನೆಲ್ಲ ನೋಡ್ಕೊಳ್ಳಿ. ಎಲ್ಲಾದರೂ ಲೀಕ್ ಇತ್ತು ಅಂದರೂ ಕೂಡ ನಿಮಗೆ ಸ್ವಲ್ಪ ನೀರು ಸಿಡೀತು ಅಂದರೆ ಕಂಟೈನರ್ಗಳೆಲ್ಲ ನಿಮಗೆ ಮಾಯ್ಶ್ಚರ್ ಹಿಡ್ಕೊಂಡ್ಬಿಡುತ್ತೆ. ಸೊ ಮಾಯ್ಶ್ಚರ್ ನೀವು ಇಲ್ಲಿ ಲೆಸ್ ದೆನ್ 14 ಅಂತ ಹೇಳಿ ಕಳಿಸಿರ್ತಾರೆ, ಅಲ್ಲಿ ಹೋಗೋಷ್ಟರಲ್ಲಿ ಇನ್ನೂ ಹೆಚ್ಚಿಗೆ ಆಗಿತ್ತು ಅಂದರೆ ಅದು ಕೂಡ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ಕೊಳ್ಳಿ. ಆಯಿತಾ? ಸೊ ವ್ಯಾಲ್ಯೂ ಆ್ಯಡೆಡ್ ಆಪರ್ಚುನಿಟೀಸ್ ಅಂತಂದರೆ ಏನು ಅಂತಂದರೆ, ಮೇಯ್ನಾಗಿ ಬಾಸ್ಮತಿಯಲ್ಲಾದರೆ ಏಜ್ಡ್ ಬಾಸ್ಮತಿಗಳು, ಹಳೆ ಅಕ್ಕಿ ಅಂತ ಏನು ಹೇಳ್ತೇವಲ್ಲ, ಅದೆಲ್ಲ ಸ್ವಲ್ಪ ಒಂದು ಪ್ರೈಸಲ್ಲಿ ಸಿಗುತ್ತೆ, ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಬ್ರ್ಯಾಂಡೆಡ್ ಕನ್ಸ್ಯೂಮರ್ ಪ್ಯಾಕೇಜಿಂಗ್ ಏನಾದರೂ ಮಾಡಿಕೊಡೋದಾದರೆ ಅವ್ರಿಗೆ ಯಾವ ಥರ ಪ್ಯಾಕೇಜಿಂಗ್ ಬೇಕು, ಅವ್ರಿಗೆ ಯಾವ ಥರ ಡಿಸ್ಪ್ಲೇ ಮಾಡೋದಿರುತ್ತೆ, ಎಲ್ಲವೂ ಕೂಡ ಏನು ಗೊತ್ತಾ, ಇವತ್ತಿನ ಟೈಮಲ್ಲಿ ಎಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಾರೆ ಅಷ್ಟರ ಮೇಲೆ ನಿಮ್ಮ ಬಿಸ್ನೆಸ್ ಡಿಪೆಂಡ್ ಆಗುತ್ತೆ. ಸೊ ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡಿ. ಆರ್ಗ್ಯಾನಿಕ್ಕು ರೆಸಿಡ್ಯೂ ಫ್ರೀ ಇತ್ತು ಅಂದರೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ನೀವು ಆರಾಮಾಗಿ ಕೆಲಸ ಮಾಡ್ಬೋದು. ಮೆಟೀರಿಯಲ್ ರಿಜೆಕ್ಟ್ ಆಗೋ ಚಾನ್ಸು ಇಲ್ಲ, ಪ್ಲಸ್ ನಿಮಗೆ ಮಾರ್ಜಿನ್ ಕೂಡ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ. ಆಮೇಲೆ ರೆಡಿ ಟು ಈಟ್ ಇರೋದು, ಸ್ವಲ್ಪ ಮಸಾಲೆ ಮಾಡೋ ಕಂಪ್ನಿಗಳು ಬಿರಿಯಾನಿ ಪೌಡ್ರನ್ನ ಇದನ್ನು ಏನೋ ರೆಡಿ ಮಾಡಿ ಅಕ್ಕಿಗಳೆಲ್ಲ ಮಿಕ್ಸ್ ಮಾಡಿ ರೆಡಿ ಟು ಈಟ್ ಅನ್ನೋದು ಅಥವಾ ರೆಡಿ ಟು ಕುಕ್ ಅನ್ನೋದು, ಈ ಥರದ್ದು ಏನಾದರೂ ಪ್ರಾಡಕ್ಟ್ಗಳನ್ನ ಡೆವಲಪ್ ಮಾಡೋಕ್ಕಾದರೆ ನೋಡಿ. ಯಾಕೆಂದರೆ ಮೇಜರಾಗಿ ದುಡ್ಡಿರೋದು ಅಲ್ಲಿ. ಅವ್ರು ನಮ್ಮ ಹತ್ರ ರೈಸ್ ತೊಗೊಂಡು ಏನು ಮಾಡ್ತಾರೆ, ಅದು ಅಡುಗೆ ಮಾಡಿಬಿಟ್ಟೆ ಮಾರುತ್ತಾನೆ ಅವರು. ಸೊ ಅದೇ ನೀವು ರೆಡಿ ಟು ಈಟು, ರೆಡಿ ಟು ಕುಕ್ಕು ಈ ಥರದ್ದು ಏನಾದರೂ ಇತ್ತು ಅಂದರೆ, ಯಾಕಂದರೆ ಜನದ ಹತ್ರ ಟೈಮ್ ಇಲ್ಲ, ಮಾಡೋಕ್ಕೆ ಬರಲ್ಲ. ಸೊ ಆ ಥರ ಇದ್ದಾಗ ಅಥೆಂಟಿಕ್ ಆಗಿರೋದನ್ನು ಏನಾದರೂ ರೆಸಿಪಿಗಳನ್ನ ನೀವು ಕುಕ್ ಮಾಡಿಕೊಂಡು ಏನಾದರೂ ಎಕ್ಸ್ಪೋರ್ಟ್ ಮಾಡೋ ಪ್ಲ್ಯಾನ್ ಇದ್ದರೆ ತುಂಬ ಒಳ್ಳೆಯದು, ಅದನ್ನು ನೋಡ್ಕೊಳ್ಳಿ. ಸ್ವಲ್ಪ ಏನಾದರೂ ಹೆಲ್ತ್ ಬೆನಿಫಿಟ್ ಇರೋದು ಬರುತ್ತಲ್ಲ, ಈ ರೈಸ್ಗಳು, ಬ್ಲ್ಯಾಕ್ ರೈಸು, ಬ್ರೌನ್ ರೈಸು, ಇದರಲ್ಲಿ ಅದು ಕಡಿಮೆ, ಇದರಲ್ಲಿ ಏನೋ ಗ್ಲಾಸಮಿಕ್ ಇಂಡೆಕ್ಸ್ ಸ್ವಲ್ಪ GI ಅಂತ ಹೇಳ್ತೇವೆ ನಾವು, ಈ ಶುಗರೆಲ್ಲ ಸ್ಪೈಕ್ ಆಗೋಲ್ಲ, ಅದು ಇದು ಅಂತ ಹೇಳ್ತಾರೆ. ಸೊ ಆ ಥರದ್ದು ಏನಾದರೂ ಇದೆ ಅದನ್ನು ಕೂಡ ನೋಡ್ಕೊಳ್ಳಿ. ಸೊ ಮೇನ್ ಫೌಂಡೇಶನ್ ಸ್ಟಾರ್ಟ್ ಆಗೋದು ನಿಮ್ಮ ಸರ್ಟಿಫಿಕೇಷನಿಂದ. ಸೆಕೆಂಡ್ ಬಂದು ನೀವು ಮಾರ್ಕೆಟ್ ಟೆಸ್ಟ್ ಮಾಡಿ, ನಿಮ್ಮ ಪ್ರಾಡಕ್ಟ್ಗೆ ಡಿಮಾಂಡ್ ಇದೆಯಾ ಇಲ್ವಾ ಅಥವಾ ವೆರೈಟಿಗೆ ಡಿಮಾಂಡ್ ಇದೆಯಲ್ಲ ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಒಂದೇ ಮಾರ್ಕೆಟಿಗೆ ನಿಂತ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಟ್ರಂಪ್ ಅಂತ ತಲೆರಟೆಗಳು ಯಾವಾಗ ಎಲ್ಲಿ ಮಾರ್ಕೆಟಿಗೆ ಬಂದು ಕೂತ್ಕೊಳ್ತಾರೋ, ಎಲ್ಲಿ ಅವರಿಗೆ ಪವರ್ ಬಂದುಬಿಡುತ್ತೋ ಅದು ಏನೂ ಗೊತ್ತಿಲ್ಲ. ಸೊ ಆ ಥರ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಮಲ್ಟಿ ಮಾರ್ಕೆಟ್ಗಳು, ಒಂದು ಮಾರ್ಕೆಟ್ನ ಸೆಟ್ ಮಾಡ್ಕೊಳ್ಳಿ, ಒಂದು ಬಾಯರ್ಗಳನ್ನ ಸೆಟ್ ಮಾಡ್ಕೊಂಡ್ಮೇಲೆ ಮತ್ತೆ ಬೇರೆ ಬಾಯರ್ಗಳನ್ನ ಬೇರೆ ಮಾರ್ಕೆಟಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಆದಷ್ಟು ಒಂದೇ ಮಾರ್ಕೆಟು ಅಥವಾ ಒಂದೇ ಪ್ರಾಡಕ್ಟು ಒಂದೇ ವೆರೈಟಿ ಮೇಲೆ ನಿಂತ್ಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ನಿಮ್ಮ ಬಿಸ್ನೆಸ್ಗಳು ಹಾಳಾಗುತ್ತೆ. ತುಂಬ ಈ B2B ವೆಬ್ಸೈಟ್ಗಳ ಮೇಲೆಲ್ಲ ನಂಬಿಕೆ ಇಟ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ವೆಬ್ಸೈಟ್ ಮೇಲೆ ವರ್ಕ್ ಮಾಡಿ, SEO ಮೇಲೆ ವರ್ಕ್ ಮಾಡಿ, ನಿಮ್ಮ ಲಿಂಕ್ಡ್ಇನ್ ಮೇಲೆ ವರ್ಕ್ ಮಾಡಿ. ಯಾಕೆಂದರೆ ಎಲ್ಲ ನಿಮ್ಮ ಮೇಜರಾಗಿ ಲಿಂಕ್ಡ್ಇನ್ನಿಂದ ಬರೋ ಬಿಸ್ನೆಸ್ಗಳು ಬೇರೆ ಎಲ್ಲೂ ನಿಮಗೆ ಜೆನ್ಯೂನಾಗಿ ಸಿಗೋಲ್ಲ. ಸೊ ಲಿಂಕ್ಡ್ಇನ್ ಮೇಲೆ ಮೇನ್ ಫೋಕಸ್ ಮಾಡಿ. B2B ಪೋರ್ಟಲ್ಸಲ್ಲಿ ಯಾವುದೂ ಅವಾಯ್ಡ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಏನು ಗೊತ್ತಾ, 10 ಕಲ್ಲಿದ್ದಾಗ 10 ಕಲ್ಲು ಹೊಡೆದು ಬಿಸಾಕಿ, ಆ ಮಾವಿನಕಾಯಿ ಬೀಳುತ್ತೋ ಇಲ್ವೋ ಅದು ಆಮೇಲೆ ಹೊಡೆದಿಲ್ಲ ಅನ್ನೋದೊಂದು ಇದು ಇರಬಾರ್ದಲ್ಲ, ಎಫರ್ಟಲ್ಲಿ ಕಡಿಮೆ ಆಗಿತ್ತು, ಇದೊಂದು ಟ್ರೈ ಮಾಡಿಲ್ಲ ನಾವು ಅನ್ನೋದೊಂದು ಇರಬಾರ್ದು. ಎಲ್ಲನೂ ಟ್ರೈ ಮಾಡಿ, ಏನು ಸಮಸ್ಯೆ ಇಲ್ಲ. ಇಮೇಲ್ ಮಾರ್ಕೆಟಿಂಗ್ ಅಂತೂ ಮೇನ್ಲಿ ಫೋಕಸ್ ಮಾಡಿ. ಅದಾದಮೇಲೆ ವಾಟ್ಸಪ್ ಆಗಿರ್ಬೋದು ಅಥವಾ ಕಾಲಿಂಗ್ ಆಗಿರ್ಬೋದು, ಮೀಟಿಂಗ್ಸ್ ಆಗಿರ್ಬೋದು, ಕಂಟಿನ್ಯೂಸ್ ಮಾಡ್ತಾ ಹೋಗಿ. ಸ್ವಲ್ಪ ಏನೋ ಸೋಷಿಯಲ್ ರೆಸ್ಪಾನ್ಸಿಬಲ್ ಆಗಿ ಆ್ಯಕ್ಟ್ ಮಾಡಿ. ಸಸ್ಟೈನೇಬಲ್ ಪ್ರಾಡಕ್ಟ್ಸ್ ಇರ್ಬೋದು, ಫೇರ್ ಟ್ರೇಡ್ ಇರ್ಬೋದು,
ಅಥವಾ ಕೆಮಿಕಲ್ಸ್ ಹಾಕ್ಬಿಟ್ಟು ನೆಲ ಹಾಳು ಮಾಡಿದ್ವಿ, ಗಾಳಿ ಹಾಳು ಮಾಡಿದ್ವಿ, ನೀರು ಹಾಳು ಮಾಡಿದ್ವಿ, ಇದೆಲ್ಲ ಮಾಡಿದೆ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಆ ಥರದ್ದು ಸರ್ಟಿಫಿಕೇಟ್ಸ್ನೆಲ್ಲ ಇಟ್ಕೊಂಡ್ರೆ ನಿಮಗೆ ಬಿಸ್ನೆಸ್ಗೆ ತುಂಬ ಲಾಂಗ್ ಟರ್ಮಲ್ಲಿ ಕೆಲಸ ಮಾಡ್ಬೋದು. ಸೊ ಇದ್ರ ಹೊರತಾಗಿ JB ಎಕ್ಸ್ಪರ್ಟ್ಸಿಂದ ಏನಾದರೂ ಸಪೋರ್ಟ್ ಬೇಕಾದರೆ ಡಾಕ್ಯುಮೆಂಟೇಷನು ಸರ್ಟಿಫಿಕೇಷನ್ ಅಂತೂ ಇದ್ದೇ ಇರುತ್ತೆ. ಅದನ್ನು ಹೊರತಾಗಿ ನಿಮಗೇನಾದರೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಕಲಿಬೇಕು ಸರ್, ಇದು ನಮ್ಮ ಹತ್ರ ಈ ವೆರೈಟಿ ಇದೆ, ಇದನ್ನು ನಾನು ಎಲ್ಲಿ ಮಾರ್ಬೋದು, ಏನು ಮಾರ್ಬೋದು, ಹೇಗೆ ಏನು ಏನಾದರೂ ಕನ್ಸಲ್ಟೇಷನ್ ಬೇಕು ಅಂದರೆ 1 hour ಕನ್ಸಲ್ಟೇಷನ್ ಇರುತ್ತೆ. ನಿಮ್ಮ ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಮಾರ್ಕೆಟ್ ಆಗಿರ್ಬೋದು, ಸರ್ ಈ ಪ್ರಾಡಕ್ಟ್ ಎಲ್ಲಿ ಹೋಗುತ್ತೆ, ಯಾವ ರೇಟಲ್ಲಿ ಹೋಗುತ್ತೆ, ಏನು ಎತ್ತ ಅದನ್ನೆಲ್ಲ ಕೇಳಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಸರ್ ಇದು ಬರೀ 1 ಗಂಟೆ ಆಗುತ್ತೆ ಸಾಲಲ್ಲ ಅಂದರೆ 1 ವರ್ಷದ ಫುಲ್ ಪ್ಲ್ಯಾನ್ ಇದೆ, ಹೊಸ ಪ್ಲ್ಯಾನು. ಸೊ ನಮ್ಮ ಜೊತೆ ಕೂತ್ಕೊಂಡು ಬೆಳಗ್ಗೆ ಸಾಯಂಕಾಲ 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲ ಕಲಿಯೋಕ್ಕೆ ಸಿಗುತ್ತೆ. ನೀವು ಏನು ತಪ್ಪು ಮಾಡ್ತಾಯಿದ್ದೀರ ಅದನ್ನು ಅಲ್ಲೇ ಕರೆಕ್ಟ್ ಮಾಡ್ತಾನೆ. ಬೇರೆ ಎಲ್ಲ ಟೂಲ್ಸು, ಟೆಕ್ನಾಲಜಿ, ಸಾಫ್ಟ್ವೇರ್ಸು ಎಲ್ಲ ಕಲ್ತ್ಕೊಂಡು ಕಂಪ್ಲೀಟ್ ಬಿಸ್ನೆಸ್ ಸೆಟಪ್ ಮಾಡಿಕೊಂಡು ನೀವು ಬಿಸ್ನೆಸ್ನ ಬೆಳೆಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋದು. ಆಲ್ರೆಡಿ ಬ್ಯಾಚ್ ಸ್ಟಾರ್ಟ್ ಆಗಿದೆ, ಇಮಿಡಿಯೇಟ್ಲಿ ಜಾಯಿನ್ ಮಾಡ್ಕೊಳ್ಬೋದು, ಆ ಸಮಸ್ಯೆ ಕೂಡ ಇಲ್ಲ ನಿಮಗೆ. ಅದೇ ಒಂದು ವೇಳೆ ನೀವು ನಿಮ್ಮ ಟೀಮ್ ಇದೆ ಸರ್, ಈ ಟೀಮಿಗೆ ಟ್ರೈನಿಂಗ್ ಬೇಕು, ಈ ಟೀಮ್ಗಳನ್ನೆಲ್ಲ ಕಂಪ್ಲೀಟ್ ಹ್ಯಾಂಡಲ್ ಮಾಡಬೇಕು, ಅದು ಕೂಡ ಆಪ್ಷನ್ ಇದೆ, ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಇಲ್ಲ ಸರ್ ನನಗೆ ಇದೆಲ್ಲ ಕಲಿಯೋದು ಮಾಡೋದು ಕಷ್ಟ ಆಗುತ್ತೆ, ನನಗೆ ಆಲ್ರೆಡಿ ಮಿಲ್ಗಳಲ್ಲೇ ಟೈಮ್ ಸಿಗ್ತಾ ಇಲ್ಲ, ಆಲ್ರೆಡಿ ನಾನು ಇಷ್ಟೆಲ್ಲ ಪ್ರೊಡಕ್ಷನ್ ಇದೆ, ಸೊ ಮಾರಕ್ಕೆ ಯಾರಾದರೂ ಸಿಗ್ತಾರೆ ಅಂದರೆ ನಾವು ಬೇಕಂದರೆ ನಿಮ್ಮ ಕಂಪನಿ ಹೆಸರಲ್ಲೇ ನಿಮ್ಮ ಪ್ರಾಡಕ್ಟನ್ನೇ ನಾವೇ ಮಾರಿಸ್ಕೊಡ್ತೇವೆ, ನೀವೇನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ಯಾಕೇಜಿಂಗ್ವರೆಗೂ ನೀವು ನೋಡ್ಕೊಳ್ಳಿ, ಪ್ರೊಡಕ್ಷನ್ನು, ಕ್ವಾಲಿಟಿ, ಕ್ವಾಂಟಿಟಿ, ಸರ್ಟಿಫಿಕೇಟು, ಪ್ಯಾಕೇಜಿಂಗ್ ಇಷ್ಟು ನೋಡ್ಕೊಳ್ಳಿ. ಮೇಲ್ಗಡೆ ಅದ್ರ ಮೇಲೆ ಏನೇನು ಬರುತ್ತೆ, ಬಾಯರ್ ಹುಡ್ಕೋದು, ಡೀಲ್ ಕ್ಲೋಸ್ ಮಾಡೋದು, ನೆಗೋಷಿಯೇಟ್ ಮಾಡೋದು, 19 ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಲ್ಲಿ ನಾವು ಸಪೋರ್ಟ್ ಮಾಡ್ತೇವೆ, ಅದೆಲ್ಲವೂ ಕೂಡ ನಿಮಗೆ ಹ್ಯಾಂಡಲ್ ಮಾಡ್ತೇವೆ. ಸೊ ಯಾವುದೇ ಥರದ ಸಮಸ್ಯೆ ಆಗದೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ, ಯಾವ ದುಡ್ಡು ಕಳ್ಕೊಳ್ಳೋ ಪ್ರಶ್ನೆ ಬರಲ್ಲ, ಬೇರೆ ಎಲ್ಲ ಕವರ್ ಮಾಡಿ ನಿಮಗೆ ನಿಮ್ಮ ಡೀಲ್ಗಳನ್ನ ನಾವು ಕ್ಲೋಸ್ ಮಾಡಿ ಹ್ಯಾಂಡ್ ಓವರ್ ಮಾಡಿ ಕೊಡ್ತೇವೆ. ಸೊ ಎಲ್ಲ ಕೂಡ ನಿಮ್ಮ ಹೆಸರಲ್ಲಿ ಆಗೋದ್ರಿಂದ ಎಲ್ಲ ಬಾಯರ್ ಕಂಟ್ರೋಲ್ ಕೂಡ ನಿಮ್ಮಲ್ಲೇ ಇರುತ್ತೆ. ಸೊ ಆ ಬೆನಿಫಿಟ್ ಇದೆ. ಅದನ್ನೇನೋ ತಿಳ್ಕೊಳ್ಳೋದಿದ್ರೆ ಆಫೀಸ್ ನಂಬರ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಕಾಲ್ ಮಾಡಿ, ಮಾತಾಡಿ, ತಿಳ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಅರ್ಥ ಆಗಿದೆ ಅಂದ್ಕೊಳ್ತಾನೆ. ಇನ್ನೂ ಏನಾದ್ರು ಡೌಟ್ ಇದ್ದರೆ ಫ್ರೀಯಾಗಿ ಬೇಕಾದರೆ ಕಮೆಂಟ್ ಬಾಕ್ಸ್ ಇದೆ, ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಪೇಯ್ಡ್ ಏನಾದರೂ ಬೇಕಾಗಿದ್ದರೆ ದಯಮಾಡಿ ಆಫೀಸ್ ನಂಬರ್ಗೆ ಕಾಲ್ ಮಾಡಿ, ಎಲ್ಲ ಅರ್ಥ ಮಾಡಿಕೊಂಡು ನಿಮ್ಗೆ ಯಾವ ಸರಿ ಆಗುತ್ತೆ ಅಂತ ತೊಗೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಮತ್ತು ಯಾವುದೇ ಥರದ ವೀಡಿಯೋಸ್ಗಳು ಬೇಕಾಗಿದ್ದರೆ ಅಥವಾ ಈ ವಿಡಿಯೋ ಯಾರಿಗಾದ್ರೂ ಬೇರೆದವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ದಯಮಾಡಿ ಅವರಿಗೆ ಶೇರ್ ಮಾಡಿ. ಮಾತಾಡೋಣ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.